ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಈ ಒಂದು ದಿನ ನಾವು ದೇವರ ಕುರಿತಾಗಿ ಅನೇಕ ಒಂದು ವಿಚಾರಗಳನ್ನ ಕಲಿತಾ ಇದ್ದೇವೆ. ನೋಡ್ರಿ, ದೇವರು ಏನು ವಾಕ್ಯವನ್ನ ನಮ್ಗೆ ಕೊಡ್ಲಿಕ್ಕಿದ್ದಾರೆ, ಆ ವಾಕ್ಯ ನಮ್ಮನ್ನ ಬಹಳವಾಗಿ ಆಶೀರ್ವಾದವನ್ನ ಮಾಡ್ತದೆ. ಯಾಕೆ ಅಂತಂದ್ರೆ ದೇವರು ಯಾವಾಗ ಒಂದು ಸೇವಕರ ಮುಖಾಂತರವಾಗಿ ಒಂದು ಭಾರವನ್ನ ಕೊಡ್ತಾರೆ, ಒಂದು ವಾಕ್ಯವನ್ನ ಅವ್ರಿಗೆ ಕೊಡ್ತಾರೆ, ಅವರು ಆ ವಾಕ್ಯವನ್ನ ಜನರ ಮುಂದೆ ತೆಗೆದುಕೊಂಡು ಬರುವಾಗ, ಅವರ ಮಕ್ಕಳ ಮುಂದೆ, ದೇವರ ಮಕ್ಕಳ ಮುಂದೆ ತೆಗೆದುಕೊಂಡು ಬರುವಾಗ ಅವರು ಅದು ಅವರ ಜೀವಿತಕ್ಕೆ ಅದು ಆಶೀರ್ವಾದವಾಗಿರ್ತದಂತೆ. ಅದು ಒಂದು ಬಿಡುಗಡೆ ಒಂದು ರೂಪದಲ್ಲಿ ಒಂದು ಏನಂತ ಐ ಓಪನಿಂಗ್ ಆಗಿರ್ತದಂತೆ ಎಂಬುದಾಗಿ ಹೇಳ್ಬೋದಾಗಿದೆ. ನೋಡ್ರಿ, ಈ ದಿನ ಕೂಡ ಸಮಥಿಂಗ್ ವೆರಿ ಸ್ಪೆಷಲ್ ದೇವರು ಮಾತಾಡ್ಲಿಕ್ಕಿದ್ದಾರೆ. ಅಪಾರ್ಟ್ ಫ್ರಮ್ ಬೇರೆ ಎಲ್ಲಾ ಒಂದು ಟಾಪಿಕ್ಗಳನ್ನ ನಾವು ಕಲ್ತಿರ್ತೇವೆ, ನಾವು ನೋಡಿರ್ತೇವೆ. ದೇವರ ಬಲ, ಅಭಿಷೇಕ ಇರ್ಬೋದು, ಒಂದು ದೇವರ ಒಂದು ಏನಂತ ಹೇಳ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಕಲ್ತಿರ್ತೇವೆ. ಆದ್ರೆ ಈ ದಿನ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂಡ್ ಸಮಥಿಂಗ್ ವೆರಿ ಪರ್ಸನಲ್ ದೇವರು ಮಾತಾಡ್ಲಿಕ್ಕಿದ್ದಾರೆ. ಹಾಲೆಲೂಯ. ಹಾಗಾಗಿ ನಾನು ನಂಬ್ತೇನೆ ವಾಕ್ಯ ಬಹಳವಾಗಿ ನಮ್ಗೆ ಒಂದು ಆಶೀರ್ವಾದವನ್ನ ಮಾಡ್ಲಿಕ್ಕಿದೆ. ನೋಡ್ರಿ, ನಾವು ದೇವರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ವೆನ್ ಯು ಥಿಂಕ್ ಅಬೌಟ್ ಗಾಡ್, ಗಾಡ್ ಇಸ್ ಥಿಂಕಿಂಗ್ ಅಬೌಟ್ ಯು ಅಂತ. ಹಾಲೆಲೂಯ. ಬಟ್ ವಿ ವಿಲ್ ಫಾರ್ಗೆಟ್, ನಾವು ಮರ್ತೋಗ್ತೀವಿ ದೇವರ ವಿಚಾರ ಕುರಿತಾಗಿ. ನಾವು ನಮ್ಮ ಬ್ಯುಸಿ ಲೈಫ್ ನಲ್ಲಿ ನಾವು ಮರ್ತೋಗ್ತೀವಿ. ಬಟ್ ಗಾಡ್ ವಿಲ್ ನಾಟ್ ಫರ್ಗೆಟ್ ಯು. ಹಾಲೆಲೂಯ. ದೇವರು ನಮ್ಮ ಕುರಿತಾಗಿ ಮರೆತು ಹೋಗುವುದೇ ಇಲ್ಲ, ಯಾವ ಒಂದು ಸಮಯದಲ್ಲಿ ಕೂಡ ಮರೆತು ಹೋಗುವುದಿಲ್ಲ. ಹಾಗಾಗಿ ನೀನು ಯಾವಾಗ ದೇವರ ಕುರಿತಾಗಿ ನೀನು ಯೋಚನೆ ಮಾಡ್ತೀಯ, ಅವಾಗ ದೇವರು ನಿನ್ನ ಕುರಿತಾಗಿ ಕೂಡ ಬಹಳವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ, ನಿನ್ನ ಕುರಿತಾಗಿ ಕೂಡ ಬಹಳವಾಗಿ ಉದ್ದೇಶಗಳನ್ನ ಇಟ್ಟುಕೊಂಡಿದ್ದಾರೆ, ಬಹಳವಾದಂತ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಆದ್ರೆ ನೀನು ಯಾವಾಗ ದೇವರ ಕುರಿತಾಗಿ ಆಲೋಚನೆ ಮಾಡ್ತೀಯಾ, ಅದು ಏನ್ ಮಾಡ್ತದಂತೆ, ದೇವರ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಅದು ಸರಿಯಾಗಿ ನಡೆಯುವುದಕ್ಕಾಗಿ ಏನ್ ಮಾಡ್ತದೆ ಅಂತ ದೇವರೊಟ್ಟಿಗೆ ಪ್ರೋತ್ಸಾಹ ಮಾಡ್ತಾ ಇದೆಯಂತೆ. ಹಾಲಲ್ಲೂ ಏನ್ ಮಾಡ್ತಾ ಇದೆಯಂತೆ, ಪ್ರೋತ್ಸಾಹ ಮಾಡ್ತದೆ ಅಂತ. ಯು ಆರ್ ಏನಂತ ಹೇಳ್ಬೋದು, ಯು ಆರ್ ಕೈಂಡ್ ಆಫ್ ಹೆಲ್ಪಿಂಗ್ ಗಾಡ್ ಟು ಫುಲ್ಫಿಲ್ ಯುವರ್ ಡೆಸ್ಟಿನಿ ಇನ್ ಗಾಡ್ ಟು ಗಾಡ್ಸ್ ವಿಲ್ ಅಂತ. ಹಾಲೆಲೂಯ. ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಅಂತ ಅಲ್ಲ, ಬಟ್ ನಮ್ಮ ಒಂದು ಓನ್ ಎಫರ್ಟ್ ಕೂಡ ಇರಬೇಕು. ನಾವು ದೇವರ ಕುರಿತಾಗಿ ದೇವರು ಮಾಡುವಂತ ಕಾರ್ಯಗಳು ಕೂಡ ಏನ್ ಮಾಡ್ಬೇಕಂತೆ, ನಾವು ದಾರಿಯನ್ನ ಬಿಟ್ಕೊಡ್ಬೇಕಂತ. ಹಾಲೆಲೂಯ. ವಿ ವಿಲ್ ಬಿ ದ ಓನ್ ಬ್ಲಾಕ್ ಫಾರ್ ಅವರ್ ಏನಂತ ಹೇಳ್ಬೋದು, ಬ್ಲೆಸ್ಸಿಂಗ್ಸ್ ಅಂತೆ. ನಾವೇ ನಮ್ಮ ಬ್ಲೆಸ್ಸಿಂಗ್ ಗಳಿಗೆ ಬ್ಲಾಕ್ ಆಗಿರ್ತೇವೆ, ಬೇರೆ ಯಾರು ಆಗಲ್ಲ. ನಾವು ಸೈತಾನ್ ಮೇಲೆ ಆಗ್ತೇವೆ, ಅವ್ರ ಮೇಲೆ ಆಗ್ತೇವೆ, ಇವ್ರ ಮೇಲೆ ಆಗ್ತೇವೆ. ಆ ಒಂದು ವಿಚಾರಗಳು ಬೇರೆ ಬೇರೆ ವಿಚಾರಗಳು ಇರಬಹುದು, ಆದ್ರೆ ಪ್ರೈಮರಿ ನೋಡುವಾಗ ಏನಿರ್ತದಂತೆ, ಸೆಲ್ಫ್ ಇರ್ತದೆ. ಹಾಲೆಲೂಯ. ಏನಿರ್ತದಂತೆ, ಸೆಲ್ಫ್ ಇರ್ತದಂತೆ. ಈ ದಿನ ದೇವರು ಒಂದು ಪರ್ಸನಲ್ ಆಗಿ ನಮ್ಮ ಕೂಡ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಒಂದು ವಿಶೇಷವಾದಂತ ಸಂಗತಿಯನ್ನ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡ್ರಿ, ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ, ಪ್ರತಿಯೊಂದು ವಿಚಾರಗಳಲ್ಲಿ, ಪ್ರತಿಯೊಂದು ಸಮಯಗಳಲ್ಲಿ ಗಾಡ್ ಟೆಸ್ಟ್ಸ್ ದ ಹಾರ್ಟ್ ಅಂತ. ಹಾಲೆಲೂಯ. ಏನಂತೆ, ದೇವರು ಹೃದಯವನ್ನ, ಆಲೋಚನೆಗಳನ್ನ ಪರೀಕ್ಷಿಸಿ ನೋಡುವಂತ ದೇವರಾಗಿದ್ದಾರೆ ಅಂತ. ಏನ್ ಮಾಡ್ತಾರಂತೆ, ದೇವರು ಹೃದಯವನ್ನ ಪರೀಕ್ಷಿಸ್ತಾರಂತೆ. ಹಾಲೆಲೂಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಹೇಳ್ತಾರೆ ಎಕ್ಸಾಮಿನ್ ಏನ್ ಮಾಡ್ತಾರಂತೆ, ಹಾರ್ಟ್ ಎಕ್ಸಾಮಿನ್ ಮಾಡ್ಕೊಳ್ತಾರೆ, ಏನೇನೋ ಎಲ್ಲ ತರ ಟೆಸ್ಟ್ ಮಾಡ್ತಾರೆ. ಆದ್ರೆ ನಮ್ಮ ಹಾರ್ಟ್ ಅನ್ನ ನಾವು ಟೆಸ್ಟ್ ಮಾಡ್ಕೊಳ್ಬೇಕಂತೆ, ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ಅಂತೆ. ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಮತ್ತೆ ನನ್ನ ಮನಸ್ಸು ಹೇಗೆ ಇದೆ ಅಂತ ನಾವು ಟೆಸ್ಟ್ ಮಾಡ್ಕೊಳ್ಳುವಾಗ ಅವಾಗ ಗೊತ್ತಾಗ್ತದಂತೆ ನಮ್ಮ ಮನಸ್ಸಿನಲ್ಲಿ ಏನ್ ಮಿಸ್ಸಿಂಗ್ ಇದೆ. ಹಾಲೆಲೂಯ. ನಮ್ಮ ಲೈಫ್ ನಲ್ಲಿ ಏನು ಮಿಸ್ಸಿಂಗ್ ಇದೆ, ಯಾವುದು ನಮ್ಮ ಲೈಫ್ಗೆ ಬೇಕು, ವಾಕ್ಯದಿಂದ ಯಾವುದನ್ನ ತೆಗೆದುಕೊಳ್ಳುವಾಗ, ಯಾವುದನ್ನ ಕರೆಕ್ಟ್ ಮಾಡಿಕೊಳ್ಳುವಾಗ ವಿ ವಿಲ್ ಬಿ ಏನಂತ ಹೇಳ್ಬೋದು, ಬ್ಲೆಸ್ಸಿಂಗ್ ಟು ಅದರ್ಸ್, ವಿ ವಿಲ್ ಓಪನ್ ಬ್ಲೆಸ್ಸಿಂಗ್ಸ್ ಟು ಅವರ್ ಲೈಫ್ಸ್ ಎಂಬುದಾಗಿ. ಕಮಿಂಗ್ ಟು ದ ಪಾಯಿಂಟ್, ಮೇನ್ ಏನು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಎಲ್ಲಾ ವಿಚಾರಗಳಲ್ಲಿ ವಾಟ್ ಆರ್ ವಿ ಗೋಯಿಂಗ್ ಟು ಡೂ. ಹಾಲೆಲೂಯ. ನಮ್ಮ ಒಂದು ಉದ್ದೇಶಗಳು ಏನಿದೆ, ವಾಟ್ ಈಸ್ ದ ಪರ್ಪಸ್ ಅಂತ. ಹಾಲೆಲೂಯ. ನಮ್ಮ ಮನಸ್ಸಿನಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಪರ್ಪಸ್ ಇದೆ ಅಂತ. ಹಾಲೆಲೂಯ. ವೈ ಆರ್ ಯು ಡೂಯಿಂಗ್ ದಿಸ್? ಯಾಕೆ ಒಂದು ವಿಚಾರಗಳನ್ನ ಮಾಡ್ತಾ ಇದ್ದೀರಾ? ಯಾವ ವಿಚಾರಗಳು? ಯಾಕೆ ಬೈಬಲ್ ಓದ್ತಾ ಇದ್ದೀರಾ? ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಸೆಲ್ಫ್ ಬೆನಿಫಿಟ್ಗೋಸ್ಕರವಾಗಿಯಾ, ದೇವರನ್ನ ಮೆಚ್ಚಿಸುವುದಕ್ಕಾಗಿಯಾ, ದೇವರ ಮಹಿಮೆಯನ್ನು ತೆಗೆದುಕೊಳ್ಳುವುದಕ್ಕಾಗಿಯಾ, ಒಂದು ಬಿಡುಗಡೆಯನ್ನು ತೆಗೆದುಕೊಳ್ಳುವುದಕ್ಕಾಗಿಯಾ, ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳುವುದಕ್ಕಾಗಿಯಾ, ನೀನು ಉನ್ನತ ಸ್ಥಿತಿಗೆ ಬರುವುದಕ್ಕಾಗಿಯಾ? ಆಲ್ ನಿನ್ನ ಒಂದು ಜೀವಿತ ಪೂರ್ತಿ ಸೆಲ್ಫ್ಗೋಸ್ಕರವಾಗಿ ನೀನು ಜೀವಿಸಿ ಬಿಟ್ರೆ ಯು ಆರ್ ಸೆಲ್ಫಿಶ್. ಹಾಲೆಲೂಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಮ್ವೇರ್ ಗಾಡ್ ಇಸ್ ಡೈರೆಕ್ಟಿಂಗ್ ಅವರ್ ಪಾತ್ಸ್ ಟು ಹಿಸ್ ಕಿಂಗ್ಡಮ್, ಟು ಹಿಸ್ ಟ್ರೂತ್, ಟು ಹಿಸ್ ವೇಸ್. ಅವರ ಒಂದು ಮಾರ್ಗಕ್ಕೆ ದೇವರು ನಮ್ಮ ಮಾರ್ಗಗಳನ್ನ ಬದಲಾಯಿಸ್ತಾ ಇದ್ದಾರೆ. ಈ ಒಂದು ಸಮಯ ಬದಲಾಯಿಸಿಕೊಳ್ಬೇಕಾಗಿದೆ. ಹಾಲೆಲೂಯ. ಯಾತಕ್ಕಾಗಿ ನಾವು ಜೀವಿಸ್ತಾ ಇದ್ದೇವೆ, ಯಾತಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಯಾತಕ್ಕಾಗಿ ಬೈಬಲ್ ಅನ್ನ ಓದ್ತಾ ಇದ್ದೇವೆ, ಯಾತಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ದೇವರ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೇವೆ? ಫಾರ್ ಸೆಲ್ಫ್ ಬೆನಿಫಿಟ್ಸ್. ಹಾಲೆಲೂಯ. ನಮ್ಮ ಒಳ್ಳೇದಾಗಬೇಕು ಅಂತೇಳಿ ದೇವರಂತ ನೋಡ್ತಾ ಇರುವಾಗ, ಎಸ್, ದೇವರು ಕರುಣಾಮಯಿ, ನಿನಗೆ ಒಳ್ಳೇದ್ ಮಾಡ್ತಾರೆ, ನಿನ್ನ ಕಷ್ಟಗಳನ್ನ ಬದಲಾಯಿಸ್ತಾರೆ, ನಿನ್ನ ಎಲ್ಲಾ ಪರಿಸ್ಥಿತಿಗಳ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ವಾಟ್ ಯು ಆರ್ ಅಪ್ ಟು.
ನೀನ್ ಏನು ವಿಚಾರಕ್ಕಾಗಿ, ನಿನ್ನ ಒಳಗಡೆ ಏನು ಉದ್ದೇಶ ಇದೆ. ಗಾಡ್ ವಾಂಟ್ಸ್ ಟು ನೋ ದ ಹಾರ್ಟ್ ಆಫ್ ಎವ್ರಿ ಮೆನ್ ಅಂಡ್ ಎಸ್ಪೆಷಲಿ ದೋಸ್ ಹೂ ಸೀಕ್ ಹಿಮ್ ಅಂತೆ. ಹಾಲೆಲೂಯ. ವೈ ಆರ್ ಯು ಸೀಕಿಂಗ್ ಮೀ? ವಾಟ್ ಈಸ್ ಯುವರ್ ಪರ್ಪಸ್? ಹಾಲೆಲೂಯ. ಡೋಂಟ್ ಟೇಕ್ ಗಾಡ್ ಟು ಈಸಿಲಿ. ಇಸ್ ಟು ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಅಂತ. ಹಾಲೆಲೂಯ. ದೇವರನ್ನು ಸುಲಭವಾಗಿ ತಗೊಳ್ಬೇಡ್ರೆ ಆತನನ್ನು ಅರ್ಥ ಮಾಡ್ಕೊಳ್ಳುವುದು ಬಹಳ ಕಠಿಣವಾಗಿದೆ. ನಿನಗೆ ಎಲ್ಲವನ್ನ ಕೊಡ್ತಾರೆ, ಯಾಕೆಂದ್ರೆ ನನ್ನ ದೇವರು ಕರುಣಾಮಯಿ ಆಗಿದ್ದಾರೆ. ಏನು ಬೇಕಾ ನಿನಗೆ ದೇವರು ಕೊಡ್ತಾರೆ, ದೇವರು ಮಾಡ್ತಾರೆ. ಆಶೀರ್ವಾದ ಬೇಕಾ, ಬಿಡುಗಡೆ ಬೇಕಾ, ಒಂದು ಜಯ ಬೇಕಾ, ಒಂದು ಸ್ವಸ್ಥತೆ ಬೇಕಾ, ಅನಾರೋಗ್ಯದಿಂದ ಸ್ವಸ್ಥತೆ ಬೇಕಾ, ಹಿ ಈಸ್ ಗೋಯಿಂಗ್ ಟು ಡೂ ಇಟ್. ಮೈ ಗಾಡ್ ಇಸ್ ಅ ಪ್ರಾಮಿಸ್ ಕೀಪರ್. ಹಿಸ್ ವರ್ಡ್ ಸೇಸ್ ಅಂಡ್ ಹಿಸ್ ಗೋನಾ ಡೂ ಇಟ್. ಅವರ ಒಂದು ವಾಕ್ಯವನ್ನು ಬಿಟ್ಟು ಅವ್ರು ಏನು ಮಾಡುವುದಿಲ್ಲ. ಆದ್ರೆ ನೀವು ವಾಕ್ಯವನ್ನು ಹಿಡಿದುಕೊಂಡು ಮಾಡ್ತಾ ಇದ್ದೀರಾ, ಉದ್ದೇಶವೇನಿದೆ? Hallelujah. What is the purpose? For every question there is a purpose. For every answer that God is going to do, after that he is going to see the purpose. Hallelujah. ಎಲ್ಲ ಒಂದು ವಾಕ್ಯಗಳನ್ನ ನಾವು ಇಟ್ಟು ನೋಡುವಾಗ the conclusion comes to the purpose. Hallelujah. ಏನಂತ? ಪರ್ಪಸ್ ಅಂತ. ಹಾಲೆಲೂಯ. ನಾವು ಹುಟ್ಟಿದಾಗಿಂದ ನಾವು ಜೀವಿಸುವಾಗ ಪ್ರತಿಯೊಂದು ಕ್ಷೇತ್ರದಲ್ಲಿ, ಸ್ಕೂಲ್ ಆಗತ್ತೆ, ಕಾಲೇಜ್ ಆಗತ್ತೆ, ಮದುವೆ ಆಗತ್ತೆ, ಮಕ್ಕಳಾಗತ್ತೆ, ಎಲ್ಲ ಜೀವಿತ ಹೀಗೆ ಓಡುತ್ತಾ 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 ವಾಟ್ ಈಸ್ ದ ಪರ್ಪಸ್? ಹಾಲೆಲೂಯ. ಅಟ್ ಲಾಸ್ಟ್ ವಾಟ್ ಗಾಡ್ ಇಸ್ ಗೋಯಿಂಗ್ ಟು ಕಾಲ್ ಯು? ಹಾಲೆಲೂಯ. ಅಟ್ ಲಾಸ್ಟ್ ವಾಟ್ ಗಾಡ್ ಇಸ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಯು? ಹಾಲೆಲೂಯ. ಇದನ್ನ ದೇವರು ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ನಮಗೆ ಮಾತಾಡ್ತಾ ಇದ್ದಾರೆ. ಬಿಲ್ಲಿ ಗ್ರಾಮ್ ಅವರು ಸೇವಕರು, ಮಹಾನ್ ಸೇವಕರು, ಅವರು ಈ ರೀತಿಯಲ್ಲಿ ಹೇಳ್ತಾರೆ, ಎಷ್ಟೋ ಒಂದು ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದ್ದೇನೆ, ನನಗೆ ಯಾರಿಂದನೂ ಏನು ಪ್ರಶಂಸೆ ಬೇಡ, ಆದ್ರೆ ನನಗೆ ಏನಂತೆ, ಒಂದು ದಿನ ನಾನು ದೇವರ ಮುಂದೆ ನಿಲ್ಲುವಾಗ ದೇವರು ನನಗೆ ಹೇಳಬೇಕು ಏನಂತೆ, ಬಲ ನಂಬಿಗಸ್ತನಾದ ಆಳೆ. ಹಾಲೆಲೂಯ. ಮೈ ಫೇತ್ಫುಲ್ ಸರ್ವೆಂಟ್ ಅಂತೆ. ಹಾಲೆಲೂಯ. ದಟ್ ವಾಸ್ ಹಿಸ್ ಕೋರ್ ಮೋಸ್ಟ್ ಏನಂತ ಹೇಳ್ಬೋದು, ಒಂದು ಡಿಸೈರ್ ಆಗಿತ್ತು, ಒಂದು ಆಳವಾಗಿ ಇರುವಂತ ಒಂದು ಉದ್ದೇಶ ಏನಂತೆ, ಬಲ ನಂಬಿಗಸ್ತನಾದಂತ ಆಳೆ. Hallelujah. Today where we are heading ಅಂತ. Hallelujah. God is speaking something very important, something very ಏನಂತ ಹೇಳ್ಬೋದು, ಒಂದು ಮೇಜರ್ ಟರ್ನ್ ಅನ್ನ ತೆಗೆದುಕೊಳ್ಳುವುದಕ್ಕಾಗಿ ದೇವರು ಮಾತಾಡ್ತಾ ಇದ್ದಾರೆ. ನಾನು ಇನ್ನವರೆಗೂ ಸತ್ಯವೇದದ ಒಂದು ವಿಚಾರಗಳಲ್ಲಿ ಸತ್ಯವೇದಕ್ಕೆ ನಾವು ಬಂದಿಲ್ಲ, ಆದ್ರೆ ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಫೌಂಡೇಶನ್ ಈ ಒಂದು ದಿನ ಏನು ಇದೆ ಅಂತಂದ್ರೆ, God is looking at the heart, God is looking at the purpose, God is looking at our inner being to understand that why we are seeking him and what is that we need from him. Hallelujah. It's very important that we seek God always. In every church, in every meeting, we pray that Lord, ದೇವರನ್ನ ನೋಡಬೇಕು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಎಲ್ಲ ಹೇಳ್ತಾರೆ, ಎಲ್ಲರೂ ಹಾಗೆ ಮಾಡ್ತಾರೆ, ಆದ್ರೆ ಒಳಗಡೆ ಇರುವಂತ ಉದ್ದೇಶವೇನಾಗಿದೆ? Hallelujah. ಒಂದು ಪರ್ಸನ್ ಪ್ರೇಯರ್ ಮಾಡ್ತಾ ಇದ್ರಂತೆ, ವಾವ್, ಈಸ್ ಎ ಪ್ರೇಯರ್ಫುಲ್ ಪರ್ಸನ್. ವಾಟ್ ಈಸ್ ದ ಪರ್ಪಸ್ ಆಫ್ ಹಿಸ್ ಲೈಫ್? ವಾಟ್ ಈಸ್ ದ ಪರ್ಪಸ್ ಆಫ್ ಹಿಸ್ ಇಂಟೆನ್ಷನ್ಸ್? ಏನು ಉದ್ದೇಶ? ಎವ್ರಿ ರೋಡ್ ಎಂಡ್ಸ್ ಅಟ್ ದ ಪರ್ಪಸ್ ಅಂತ. ಆ ಪರ್ಪಸ್ ಏನಿದೆ ಅಂತ ತಿಳ್ಕೊಂಡ್ಮೇಲೆ ದೇರ್ ಸ್ಟಾರ್ಟ್ಸ್ ಎ ನ್ಯೂ ಬಿಗಿನಿಂಗ್ ಅಂತ. Hallelujah. Today we have come to the purpose ಅಂತ, to correct the purpose ಅಂತ. Hallelujah. ದೇವರು ಏನು ಉದ್ದೇಶ ಇಲ್ಲದ್ರೆ ನಮ್ಗೆ ಯಾವ ಒಂದು ಸಂದೇಶವನ್ನ ಕೊಡುವುದಿಲ್ಲ. ದೇವರು ಒಂದು ಉದ್ದೇಶ ಇಟ್ಟಿರುವಾಗ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಒಂದು ಹೊಸ ಯುಗ ಆರಂಭವಾಗಲಿದೆ. ನಮ್ಮ ಮನಸ್ಸಿನಿಂದ ಒಂದು ಹೊಸ ರೆವಲ್ಯೂಷನ್ God is going to bring out of our spirit. Hallelujah. Because changes from inner man ಅಂತ. Hallelujah. ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಬೈಬಲ್ ನಲ್ಲಿ ನಾವು ಹುಡುಕಿ ನೋಡುವುದಾದ್ರೆ there are many men of God, there are many women of God ಅಂತ ಅನ್ಕೊಳ್ಬಹುದಾಗಿದೆ. ಆದ್ರೆ ಮೆನ್ ಆಫ್ ಗಾಡ್ ನಲ್ಲಿ ನಾವು ನೋಡುವಾಗ many people comes, many kings comes, prophets comes, many ಏನಂತ judges comes, apostles comes, ಎಲ್ಲರೂ ಕೂಡ ಬರ್ತಾರೆ. ಎಲ್ಲವರ ಪರ್ಪಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ರೊಬ್ರು ಪರ್ಪಸ್ ಅನ್ನ ನಾವು ಏನ್ ಮಾಡ್ಬೇಕಂತೆ ತಿಳಿದು ನೋಡ್ಬೇಕಂತೆ. Hallelujah. Especially when it comes to Second Chronicles, the kings of Judah, ಅವ್ರು ಎಲ್ಲರೂ ಕೂಡ ಬರುವಾಗ ಒಂದು ಅರಸನು ಚೆನ್ನಾಗಿರ್ತಾನೆ, ಒಂದು ಅರಸನು ಚೆನ್ನಾಗಿರೋದಿಲ್ಲ. ಅವರ ತಂದೆ ಬಹಳ ದೇವರಲ್ಲಿ ಭಯ ಭಕ್ತಿ ಇರುವಾಗ ಅವರ ಮಗ ಬಂದು ಅಷ್ಟೇ ಒಂದು ರೀತಿಯಾದಂಥ ಕುತಂತ್ರ ಕೆಲಸಗಳನ್ನ ಮಾಡುವಂಥವರಾಗಿರ್ತಾರೆ, ಮತ್ತು ಎಲ್ಲ ದೇವರ ವಸ್ತುಗಳನ್ನ ತೆಗೆದು ಅದೇ ಆಲಯದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಮಾಡ್ತಾರೆ. ಮತ್ತು ಅವನ ಮಗ ಬಂದು ಎಲ್ಲ ಆಲಯವನ್ನ ಜೀರ್ಣೋದ್ಧಾರ ಮಾಡುವಾಗ ಇನ್ನೊಬ್ಬ ಮಗ ಬಂದು ಎಲ್ಲವನ್ನ ತೆಗೆದು ಈ ರೀತಿಯಲ್ಲಿ ನಡೀತಾನೆ ಇತ್ತು. ಅನೇಕ ಒಂದು 100 ವರ್ಷಗಳ ಕಾಲ ನಡೀತಾ ಇತ್ತು. ಆದ್ರೆ ಪರ್ಪಸ್ ಏನು ಅಂತ ಅಂದ್ರೆ ಅವರ ಮನಸ್ಸಿನಲ್ಲಿ ಏನಿತ್ತು? ಹಾಲೆಲೂಯ. ಅವರ ಕಾರ್ಯಗಳನ್ನ ಮಾಡುವಾಗ, ಒಬ್ಬರು ದೇವಾಲಯವನ್ನ ಎಲ್ಲವನ್ನ ಶುದ್ಧೀಕರಿಸುವಾಗ ಅವರ ಮನಸ್ಸಿನಲ್ಲಿ ಏನಿತ್ತು? ಹಾಲೆಲೂಯ.
ಅದೇ ಒಂದು ಸಮಯಗಳಲ್ಲಿ ಒಂದು ಅರಸನು ಬರ್ತಾನೆ, ಹಿಜ್ಕೀಯನು ಎಂಬುದಾಗಿ. ಈ ಒಂದು ಅರಸನು ಬರುವಾಗ ದೇವರಲ್ಲಿ ಭಯಭಕ್ತಿ ಇಟ್ಟಂತ ಒಂದು ಅರಸನು, ದೇವರನ್ನ ಏನಂತ ಹೇಳ್ಬೋದು, ಎಲ್ಲಾ ಒಂದು ಮಾರ್ಗಗಳನ್ನ ಸರಿ ಮಾಡಿದಂತ ಒಂದು ಅರಸನು, ಈ ಒಂದು ಅರಸನ ಕುರಿತಾಗಿ ಈ ದೇವರು ಬಹಳವಾಗಿ ಸಂತೋಷ ಪಟ್ಟಿದ್ರು. ಹಾಲೆಲೂಯ. ಈ ಒಂದು ಅರಸನ ಕುರಿತಾಗಿ ದೇವರು ಏನಂತೆ ಆ ಒಂದು ಜನರಿಗೆ ಕೃಪೆಯನ್ನ ತೋರಿಸಿದ್ರು. ಪಸ್ಕ ಹಬ್ಬ ಮಾಡುವಾಗ ದೇವರ ಪ್ರಸನ್ನತೆ ಬಂದಿತ್ತು. ಆ ಒಂದು ಸಮಯಗಳಲ್ಲಿ ಅವರು ಪ್ರಾರ್ಥಿಸುವಾಗ ಅವ್ರಿಗೆ ದೊಡ್ಡ ಜಯ ಸಿಕ್ಕಿತ್ತು. ಈ ವಾಸ್ ಏನಂತ ಹೇಳ್ಬೋದು, ಅವ್ನು ಗಾಡ್ ಫಿಯರಿಂಗ್ ಮೆನ್ ಆಗಿದ್ರು. ಅವರು ಸಾಯುವಾಗ ಅವ್ರನ್ನ ಬಹಳವಾಗಿ ಸನ್ಮಾನಿಸಿದ್ರು ಹಿಜ್ಕೀಯನನ್ನ. ಹಾಲೆಲೂಯ. ಹೆಜ್ಕಾಯ ಲೈಫ್ ನ ನೋಡಿಕೊಂಡು ಬರುವುದಾದ್ರೆ ಬಹಳವಾಗಿ ಒಂದು ಮಾನ್ಯತೆ, ಬಹಳವಾಗಿ ಒಂದು ಗೌರವ ಹಿಜ್ಕೀಯನಿಗೆ ಬೈಬಲ್ ಕೊಡ್ತಾ ಇದೆ. ಹಾಲೆಲೂಯ. ಬೈಬಲ್ ಏನ್ ಮಾಡ್ತದೆ, ಹಿಜ್ಕೀಯನಿಗೆ ಬಹಳವಾಗಿ ಒಂದು ಘನತೆಯನ್ನ ಕೊಡ್ತಾ ಇದೆ. ಆದ್ರೆ ಒಂದು ಚಿಕ್ಕ ವಯಸ್ಸು ಅಂತ ಹೇಳ್ಬೋದು, ಒಂದು 39-40 ಏಜ್ ಅಲ್ಲಿ ಒಂದು ಮರಣಕರವಾದ ರೋಗದಲ್ಲಿ ಹಿಜ್ಕೀಯನು ಬಿದ್ದು ಬಿಡ್ತಾನೆ. ಹಾಲೆಲೂಯ. ಹಿಜ್ಕೀಯನು ಒಂದು ಮರಣಕರವಾದ ರೋಗದಲ್ಲಿ ಬಿದ್ದಾಗ ಯೆಶಾಯನು ಪ್ರವಾದಿ ಬಂದು ಏನ್ ಹೇಳ್ತಾನೆ, ನಿನ್ಗಿನ್ನ ಉಳಿದಿರೋದು ಸ್ವಲ್ಪ ದಿನ, ನೀನು ವಾಸಿಯಾಗುವುದಿಲ್ಲ, ನೀನೇನ್ ಮಾಡು, ನೀನ್ ಸತ್ತೋಗ್ತೀಯ, ನೀನು ಒಂದು ಒಂದು ಕುಟುಂಬದವರಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿ ಹಿಜ್ಕೀಯನು ಅವನಿದ್ದಂತ ಕೋಣೆಯಿಂದ ಅರಮನೆಯ ಅರ್ಧ ಭಾಗಕ್ಕೂ ಕೂಡ ಬಂದಿದ್ದಿಲ್ಲ. ಆದ್ರೆ ದೇವರವ್ರ ಹತ್ರ ಮಾತಾಡ್ತಾರೆ. ಯಾಕೆಂದ್ರೆ ಒಳಗಡೆ ಹಿಜ್ಕೀಯನು ಗೋಡೆ ಕಡೆ ಮುಖ ಮಾಡಿ ಅಳ್ತಾ ಇದ್ದಾನಂತೆ. ದೇವ್ರೇ, ಸ್ವಲ್ಪ ಆದ್ರೂ ನೆನೆಸ್ಕೊ, ನಾನು ನಿನ್ಗೋಸ್ಕರ ಏನೇನು ಕೆಲಸ ಮಾಡಿದ್ದೇನೆ, ಸ್ವಲ್ಪ ಆದ್ರೂ ಕೃಪೆ ಕೊಡು ಅಂತ ಹೇಳ್ಬಿಟ್ಟು, ಇಷ್ಟೇನಾ ನೀನ್ ನನ್ಗೆ ಪ್ರೀತಿ ಮಾಡಿದ್ದು ಅಂತ ಹೇಳಿ ಗೋಡೆ ಕಡೆ ಮುಖ ಮಾಡಿ ಹತ್ತಿದಾಗ ದೇವ್ರು ಏನ್ ಮಾಡಿದ್ರಂತೆ, ಅವನು ದೇವ್ರ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಟ್ರು. ಯಾವಾಗ? ಎಷ್ಟು ಬೇಗ? ಫೋನ್ ಮಾಡಿದ್ರ? ನೆಟ್ವರ್ಕ್ ಸಿಕ್ತಾ? ಏನೂ ಇಲ್ಲ. ಹಾಲೆಲೂಯ. ಇವಾಗಾದ್ರೂ ಯಾರ್ದಾದ್ರೂ ಒಂದು ದೊಡ್ಡ ವ್ಯಕ್ತಿಯ ಡಿಸಿಷನ್ ಚೇಂಜ್ ಮಾಡಬೇಕು ಅಂತಂದ್ರೆ ಅಷ್ಟು ಬೇಗ ಆಗಲ್ಲ. ಆದ್ರೆ ದೇವರ ಡಿಸಿಷನ್ನ ಅಷ್ಟು ಬೇಗ ಚೇಂಜ್ ಮಾಡಿದ್ದು ಯಾರು ಅಂತೆ, ಹಿಜ್ಕೀಯನು. ಪ್ರವಾದಿ ಹೇಳಿ ಹೋಗಿರುವಂತ ಮಾತನ್ನ ಬದಲಾಯಿಸ್ತಾ ಇದ್ದಾರೆ ಹಿಜ್ಕೀಯ. ಎಂತ ಪ್ರವಾದಿ? ಯೆಶಾಯ. ಏನೇನು ಪ್ರವಾದನೆ ಮಾಡಿದ್ರು? ಅನೇಕ ಪ್ರವಾದನೆಗಳು ಮಾಡಿ ಎಲ್ಲಾ ಜನಾಂಗಗಳ ಕುರಿತಾಗಿ ಪ್ರವಾದನೆ ಮಾಡಿದ್ದಾರೆ, ಮತ್ತು ದೇವರ ಕುರಿತಾಗಿ ಪ್ರವಾದನೆ ಮಾಡಿದ್ದಾರೆ. ಯೇಸು ಸ್ವಾಮಿ ಹುಟ್ಟುವುದ ಕುರಿತಾಗಿ ಪ್ರವಾದನೆ ಮಾಡಿದ್ದಾರೆ. ಯೇಸು ಸ್ವಾಮಿ ಮರಣ ಹೇಗೆ ಅನುಭವಿಸ್ತಾರೆ ಎಂಬುದಾಗಿ ಪ್ರವಾದನೆ ಮಾಡಿದ್ದಾರೆ. ಈ ಒಂದು ಪ್ರವಾದಿ ಹೇಳಿ ಹೋಗ್ತಾ ಇದ್ದಾರೆ ಹಿಜ್ಕೀಯನಿಗೆ, ನೀನು ರೆಡಿ ಮಾಡ್ಕೊಂಡ್ಬಿಡು, ನೀನ್ ಸತ್ತೋಗ್ತೀಯಾ, ನೀನು ಬದುಕಲ್ಲ ಹೇಳಿ ಅರಮನೆಯ ಅರ್ಧ ಭಾಗಕ್ಕೆ ಬಂದಿದ್ದ ತಕ್ಷಣ ದೇವರು ಮತ್ತೆ ಮಾತಾಡಿದ್ರು. ಹಿಜ್ಕೀಯನ ಕನೆಕ್ಷನ್ ನೋಡ್ರಿ, ಇಲ್ಲಿ ಕಡೆ ಯೆಶಾಯನ ಕನೆಕ್ಷನ್ ನೋಡ್ರಿ. ಹಿಜ್ಕೀಯ ಅವನು ಹೋಗ್ತಾ ಇದ್ದಂಗೆ ಪ್ರಾರ್ಥಿಸ್ತಾ ಇದ್ದಾನೆ, ಈ ಕಡೆ ದೇವರು ಆ ಕಡೆಯಿಂದ ಯೆಶಾಯ ಹತ್ರ ಮಾತಾಡ್ತಾರೆ, ಹೋಗಿ ಹೇಳು 15 ವರ್ಷ ಆಡ್ ಮಾಡಿದ್ದೀನಿ. ಹಾಲೆಲೂಯ. ನಾನು ನಿನ್ ಮುಖನ ನೋಡಿದ್ದೀನಿ, ನೀನು ಅಳೋದನ್ನ ನೋಡಿದ್ದೀನಿ, ನಿನ್ ಗೋಡೆ ಕಡೆ ಮುಖ ಮಾಡ್ಕೊಂಡು ಅತ್ತೆ ಅಲ್ಲ ನಾನು ನೋಡಿದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ. ಅದಕ್ಕೆ ಏನ್ ಮಾಡ್ತಿದ್ದೀನಿ, 15 ವರ್ಷ ಆ್ಯಡ್ ಮಾಡ್ತಿದ್ದೀನಿ. 15 ವರ್ಷ ಆ್ಯಡ್ ಮಾಡಿದ್ರು. ಅದು ಇದೆಲ್ಲ ಮೆಸೇಜು. ಆದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ಇದೆ. ಅವ್ನು ಗುಣ ಹೊಂದುತ್ತಾನೆ. ಗುಣ ಹೊಂದಿದ ಮೇಲೆ ಬಾಬೇಲಿಂದ ಸ್ವಲ್ಪ ಜನರು ಬರ್ತಾರೆ. ಬಾಬೇಲಿನ ಒಂದು ಅಂಬಾಸಿಡರ್ಸ್ ಬರ್ತಾರೆ ಅಂತ. ಯಾಕೆಂದ್ರೆ ಇವರ ದೇಶದಲ್ಲಿ ಒಂದು ವಿಶೇಷತೆ ಇದೆ ಅಂತೆ. ಯಾರ ದೇಶ? ಯಹೂದ ದೇಶ. ಅವರಿದ್ದು ಇರುವಂತ ದೇಶ ಯೆರೂಸಲೇಮಿನಲ್ಲಿ ದೇವರು ಒಂದು ದೊಡ್ಡ ಜಯವನ್ನ ಕೊಟ್ಟರು. ಸೆನೆರಿಬ ಅಂತ ಅರಸನನ್ನ ಸಾಯಿಸಿಬಿಟ್ಟು ಅವನನ್ನ ಸೋಲಿಸಿ ಅವನನ್ನ ಅಲ್ಲಿಂದ ಬಿಡ್ತಾರೆ. ಮತ್ತು ಅನೇಕ ಒಂದು ಜಯನ ಇವರು ಪಡೆದುಕೊಳ್ತಾರೆ. ಮತ್ತು ಅನೇಕ ಒಂದು ವಿಚಾರಗಳಲ್ಲಿ ದೇವರ ಕುರಿತಾಗಿ ಏನ್ ಮಾಡ್ತಾರಂತೆ, ಪಸ್ಕ ಹಬ್ಬವನ್ನ ಮಾಡ್ತಾರೆ, ಜೀರ್ಣೋದ್ಧಾರ ಮಾಡ್ತಾರೆ ದೇವಾಲಯವನ್ನ. ಮತ್ತು ಅದು ಅಲ್ದಿರ ಬಹಳ ಒಂದು ಏನಂತ ಹೇಳ್ಬೋದು, ವಿಶೇಷವಾದಂತ ಕಾರ್ಯಗಳು. ಮತ್ತು ಒಂದು ಹಿಜ್ಕೀಯನಿಗೆ ಬಹಳ ಸಂಪತ್ತು, ಗೌರವವನ್ನ ದೇವರು ಕೊಡ್ತಾರಂತೆ. ಹಾಲೆಲೂಯ. ಆದ್ರೆ ಇದೆಲ್ಲ ನೋಡುವುದಕ್ಕಾಗಿ ಬಾಬೇಲಿನಿಂದ ರಾಯಭಾರಿಗಳು ಬಂದ್ರಂತೆ. ಬಾಬೇಲ ಪ್ರಭುಗಳ ರಾಯಭಾರಿಗಳು ಬಂದ್ರಂತೆ. ಹಾಲೆಲೂಯ. ದೇವರು ಹಿಜ್ಕೀಯನಿಗೆ ಏನೇನ್ ಮಾಡಿದ್ರು ಎಂಬುದಾಗಿ ಒಂದೊಂದಾಗಿ ಸ್ವಲ್ಪ ಬೇಗ ನಾವು ಓದಿಕೊಂಡು ನೋಡೋಣ ಮುಂದೆಗಡೆ. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ ನಾವು ನೋಡುವಾಗ 23ನೇ ಒಂದು ವಚನವನ್ನ ಓದಿಕೊಳ್ಳೋಣ. ಅನೇಕರು ಯೆಹೋವನಿಗೋಸ್ಕರ ಕಾಣಿಕೆಗಳನ್ನು ಯೆಹೂದ್ಯರ ಅರಸನಾದ ಹಿಜ್ಕೀಯನಿಗೋಸ್ಕರ ಶ್ರೇಷ್ಠ ವಸ್ತುಗಳನ್ನು ತೆಗೆದುಕೊಂಡು ಬಂದರು. ಅಂದಿನಿಂದ ಎಲ್ಲಾ ಜನಾಂಗಗಳವರು ಹಿಜ್ಕೀಯನನ್ನು ಬಲು ದೊಡ್ಡವನೆಂದು ಎಣಿಸುತ್ತಿದ್ದರು. ಆಮೆನ್. ಹಾಲೆಲೂಯ. ಎಲ್ಲ ಶ್ರೇಷ್ಠ ವಸ್ತುಗಳನ್ನು ತೆಗೆದುಕೊಂಡು ಬಂದ್ರು. ಯಾಕೆಂದ್ರೆ ಇವಾಗ ಯುದ್ಧ ಆಗಿರುತ್ತು. ಯುದ್ಧ ಆಗಿ ಸ್ವಲ್ಪ ಆಗಿರೋ ಟೈಮ್ನಲ್ಲಿ ನಡೆಯುವಂತ ಒಂದು ವಿಚಾರ. ಎಲ್ಲವರು ಬಂದು ಏನ್ ಮಾಡಿದ್ರಂತೆ, ಶ್ರೇಷ್ಠ ವಸ್ತುಗಳನ್ನು ಎಲ್ಲವನ್ನ ಕೊಟ್ಟಾಗ ಹಿಜ್ಕೀಯನನ್ನ ಏನಂತ ನೋಡಿದ್ರಂತೆ, ಬಹು ದೊಡ್ಡ ವ್ಯಕ್ತಿ ಎಂಬುದಾಗಿ ಜನರು ನೋಡುವಂತವರಾದರಂತೆ. ಹಾಲೆಲೂಯ. ಮತ್ತು ಹಾಗೆ ನಾವು ಮುಂದೆ ನೋಡುವಾಗ ಏನಾಗಿತ್ತಂತೆ, ಅದೇ ಒಂದು ಅಧ್ಯಾಯದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 32:29 ಓದ್ಕೊಳ್ಳೋಣ. ಇದಲ್ಲದೆ ಪಟ್ಟಣಗಳನ್ನು ಕಟ್ಟಿಸಿ ದನ ಕುರಿಗಳ ದೊಡ್ಡ ಹಿಂಡುಗಳನ್ನು ಸಂಪಾದಿಸಿಕೊಂಡರು. ದೇವರು ಅವನಿಗೆ ಕೊಟ್ಟ ಸಂಪತ್ತು ಅಪರಿಮಿತವಾದದ್ದು. ಹಾಲೆಲೂಯ. ಏನಂತೆ, ದೇವರು ಹಿಜ್ಕೀಯನಿಗೆ ಕೊಟ್ಟಂತ ಸಂಪತ್ತು ಅಪರಿಮಿತವಾದದ್ದು, ತುಂಬಾ ದೊಡ್ಡದು, ತುಂಬಾ ಜಾಸ್ತಿ. ಈ ರೀತಿಯಲ್ಲಿ ನಾವು ನೋಡುವಾಗ 33ನೇ ಒಂದು ವಚನ ಕೂಡ ನಾವು ಓದ್ಕೊಳ್ಳೋಣ. ಹಾಗೆ ಹಿಜ್ಕೀಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ವಂಶದವರ ಕುಟುಂಬ ಸ್ಮಶಾನ ಭೂಮಿಯ ಸಿಬ್ಬರ ಮೇಲೆ ಸಮಾಧಿ ಮಾಡಿದರು.
ಅವನ ಉತ್ತರ ಕ್ರಿಯೆ ನಡೆಯುವಾಗ ಎಲ್ಲ ಯೆಹೂದ್ಯರು ಯೆರೂಸಲೇಮಿನವರು ಅವನನ್ನು ಬಹಳವಾಗಿ ಸನ್ಮಾನಿಸಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಮನಸ್ಸೆಯು ಅರಸನಾದನು. ಹಲ್ಲೆಲೂಯಾ. ಹಿಜ್ಕೀಯನು ಸಾಯುವಾಗ ಏನ್ ಮಾಡ್ತಾರಂತೆ, ರಾಜ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿ ಅವರನ್ನ ಏನ್ ಮಾಡ್ತಾರಂತೆ, ಬಹಳವಾಗಿ ಸನ್ಮಾನಿಸಿದ್ರಂತೆ. ಹಲ್ಲೆಲೂಯಾ. ಆ ಗ್ರೇಟ್ ಫೇರ್ವೆಲ್ ಅರ್ಥ ಮಾಡ್ಕೊಳ್ಳೋದಾದ್ರೆ ಹಿಜ್ಕೀಯನು ಮಾಡಿದಂತ ಅವರೊಂದು ಲೈಫ್ ಸ್ಟೋರಿ ಎಲ್ಲ ನೋಡುವಾಗ ತುಂಬಾ ಇನ್ಸ್ಪೈರ್ ಆಗತ್ತಂತೆ. ಯಾಕೆಂದ್ರೆ ಬಂದಂತ ಎಲ್ಲ ಅರಸರು ಕೂಡ ಅನೇಕ ಒಂದು ಅರಸರುಗಳು ತುಂಬಾ ಕಠಿಣವಾದಂತ ಒಂದು ಕಾರ್ಯಗಳನ್ನ ಮಾಡ್ತಾರೆ, ಒಂದು ಪಾಪಗಳನ್ನ ಮಾಡ್ತಾರೆ, ದೇವರನ್ನ ರೇಗಿಸ್ತಾರೆ, ದೇವರಿಗೆ ಕೋಪವನ್ನ ಎಬ್ಬಿಸ್ತಾರೆ. ಆದ್ರೆ ಹಿಜ್ಕೀಯನ ಒಂದು ಬಗ್ಗೆ ಕುರಿತಾಗಿ ಅನೇಕ ಒಂದು ವಿಚಾರಗಳು ಬರುವಾಗ, ನಾವು ನೋಡುವಾಗ, ಅರ್ಥ ಮಾಡ್ಕೊಳ್ಳುವಾಗ, ಬೈಬಲ್ ಓದುವಾಗ ನಮ್ಗೇನನ್ಸುತ್ತೆ, ಹಿಜ್ಕೀಯ ವಾಟ್ ಎ ಗ್ರೇಟ್ ಕಿಂಗ್. ಹಾಲೆಲೂಯಾ. ಎಸ್ ಇಂಡೀಡ್ ಹಿ ಈಸ್ ಅ ಗ್ರೇಟ್ ಕಿಂಗ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಇರುವಂತ ವಿಚಾರ, ದೇವರು ಈ ದಿನ ನಮ್ಮ ಕೂಡ ಮಾತಾಡ್ತಾ ಇರುವಂತ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೋದಾಗಿದಂತೆ. ಯಾಕೆ ಅಂತಂದ್ರೆ ವೆನ್ ಹೆಜೆಕಿಯ ವಾಸ್ ರೂಲಿಂಗ್, ಅವ್ರಿಗೆ ಒಂದು ಕಡೆ ಏನ್ ಬಂತಂತೆ, ಪ್ರೈಡ್ ಬಂತಂತೆ. ಏನ್ ಬಂತಂತೆ? ಪ್ರೈಡ್ ಬಂತಂತೆ. ವೈ? ಯಾಕೆ ಪ್ರೈಡ್ ಬಂತು? ವಾಕ್ಯವನ್ನು ಓದ್ಕೊಳ್ಳೋಣ ನಾವು. ಅದೇ ಒಂದು ಅಧ್ಯಾಯದಲ್ಲಿ 25ನೇ ವಚನವನ್ನು ಓದ್ಕೊಳ್ಳೋಣ. ಆದರೆ ಹಿಜ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದದರಿಂದ ಯೆಹೂದ್ಯದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವರಿಗೆ ಕೋಪವಾಯಿತು. ಹಿಜ್ಕೀಯನು ತನ್ನ ಗರ್ವವನ್ನು ಬಿಟ್ಟು ಯೆರೂಸಲೇಮಿನೊಳಗೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ಅವನ ಜೀವಮಾನದಲ್ಲಿ ಯೆಹೋವನ ಕೋಪವು ಅವರ ಮೇಲೆ ಬರಲಿಲ್ಲ. ಆಮೆನ್. ಹಲ್ಲೆಲೂಯಾ. ಈಗ ನಾವು ಈಗಾಗಲೇ ನಾವು ನೋಡಿದ್ದೇವೆ, ಹಿಜ್ಕೀಯನು ಮರಣಕರವಾದಂತ ರೋಗದಿಂದ ಏನ್ ಮಾಡ್ತಾರಂತೆ, ಗುಣ ಹೊಂದ ಮೇಲೆ ಆ ಉಪಕಾರವನ್ನ ಮರೆತು ಅವನಿಗೆ ಅಹಂಕಾರ ಬಂತಂತೆ. ಏನಾಯ್ತಂತೆ? ಅಹಂಕಾರ ಬಂತು ಎಂಬುದಾಗಿ ನಾವು ನೋಡ್ಕೊಳ್ಬೋದಾಗಿದೆ. ಆದ್ರೆ ಏನಂತೆ, ಮತ್ತೆ ನಾವು ನೋಡುವಾಗ ಅದು ಒಂದು ಅಹಂಕಾರದಿಂದ ದೇವರ ಕೋಪ ಜನರ ಮೇಲೆ ಮತ್ತು ರಾಜನ ಮೇಲೆ ಬಂದಿದೆ. ಹಾಗೆ ಮತ್ತೆ ಏನ್ ಮಾಡ್ತಾರಂತೆ, 26ನೇ ವಚನದಲ್ಲಿ ಅವನು ತನ್ನನ್ನು ತಾನು ತಗ್ಗಿಸಿಕೊಂಡಾಗ ಏನ್ ಮಾಡ್ತಾರಂತೆ, ದೇವರು ಆ ಜನರ ಮೇಲೆ ಮತ್ತು ಆ ಕೋಪವನ್ನ ಬರಕ್ಕೆ ಬಿಟ್ಟಿಲ್ಲ ಎಂಬುದಾಗಿ ನಾವು ನೋಡ್ಕೊಳ್ಬೋದಾಗಿದೆ. ಯಾವಾಗ ಇಂದು ವಿಚಾರ ನಡೀತದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ನೋಡ್ರಿ, ಯಾವಾಗ ಹಿಜ್ಕೀಯನು ಗುಣ ಹೊಂದುತ್ತಾನೆ, ಅವನು ಗುಣ ಹೊಂದಿದ ಮೇಲೆ ಅವನಿಗೆ ಅಹಂಕಾರ ಬಂತು ಅಂತ ದೇವರು ವಾಕ್ಯ ಹೇಳ್ತದೆ. ಅಹಂಕಾರದ ವಿಚಾರದ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಈಗಾಗಲೇ ಹೇಳ್ದೆ, ಏನಂತ ಹೇಳ್ಬಿಟ್ಟು, ಬಾಬೆಲ್ನಿಂದ ಯಾರು ಬಂದಿದಾರಂತೆ? ಬಾಬೆಲಿನ ಪ್ರಭುಗಳ ರಾಯಭಾರಿಗಳು ಬಂದಿದ್ದಾರೆ. ಏನನ್ನ ನೋಡ್ಲಿಕ್ಕೆ ಅಂತೆ? ಯೆರೂಸಲೇಮಿನ ನೋಡ್ಲಿಕ್ಕೆ, ಅಲ್ಲಿ ನಡೀತಾ ಇರುವಂತ ಸಂಗತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಅವರು ಬಂದಿದ್ದಾರೆ. ಆದ್ರೆ ಹಿಜ್ಕೀಯನಿಗೆ ಯಾಕೆ ಅಹಂಕಾರ ಬಂತು ಎಂದ್ರೆ, ಅವನು ಇರುವಂತದ ಎಲ್ಲವನ್ನ ತೋರಿಸಿದ. ನೋಡ್ರಿ ನಮ್ಮ ಹತ್ರ ಏನಿದೆ, ನೋಡ್ರಿ, ಬನ್ರಿ. ಹಲ್ಲೆಲೂಯಾ. ಅವನು ಏನ್ ಮಾಡ್ದಂತೆ, ಅರಮನೆಯಲ್ಲಿ ಇರುವುದೆಲ್ಲವನ್ನ ತೋರಿಸಿದಾರಂತೆ. ಯಾಕೆ ತೋರಿಸಿದ? ಯಾಕೆ ಇವ್ರು ಬಂದ್ರು? ಹಲ್ಲೆಲೂಯಾ. ಅವಾಗ ಯೆಶಾಯ ಹೇಳ್ತಾನೆ, ಏನ್ ತೋರಿಸ್ದೆ? ಎಲ್ಲ ತೋರಿಸ್ದೆ, ಎಲ್ಲ ಹೋಗುತ್ತೆ ಬಿಡು. ಹಲ್ಲೆಲೂಯಾ. ನೀನ್ ತೋರಿಸಿದ ಎಲ್ಲವನ್ನ ಬಾಬೆಲ್ಗೆ ತಗೊಂಡು ಹೋಗುವಂತ ದಿನ ಬರುತ್ತೆ. ಹಲ್ಲೆಲೂಯಾ. ಒಂದು ಸಮಯದಲ್ಲಿ ಯೋಚನೆ ಮಾಡುವಾಗ, ತೋರಿಸಿದಕ್ಕೆ ಏನ್ ತಪ್ಪಾಯ್ತು ಅಂತ ಅನೇಕ ಜನರ ಒಂದು ಮೈಂಡ್ ನಲ್ಲಿ ಒಂದು ಆಲೋಚನೆ ಬರುವಾಗ, ನಾನು ಕೂಡ ಆ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದೆ. ತೋರಿಸಿದ್ರಲ್ಲಿ ಏನ್ ತಪ್ಪಿದೆ? ಹಲ್ಲೆಲೂಯಾ. ತೋರಿಸಿರೋದ್ರಲ್ಲಿ ತಪ್ಪಿಲ್ಲ, ತೋರಿಸಿರುವ ಒಂದು ರೀತಿಯಲ್ಲಿ ತಪ್ಪಿದೆ. ಹಲ್ಲೆಲೂಯಾ. ನಾವು ವಾಕ್ಯವನ್ನು ಓದ್ಕೊಳ್ಳೋಣ. ಅದೇ ಒಂದು ಅಧ್ಯಾಯದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 31ನೇ ಒಂದು ವಚನವನ್ನ ಓದ್ಕೊಳ್ಳೋಣ. ಅದರಿಂದ ಅವನ ದೇಶದಲ್ಲುಂಟಾದ ಅದ್ಭುತದ ವಿಷಯವನ್ನು ವಿಚಾರಿಸುವುದಕ್ಕಾಗಿ ಬಾಬೆಲಿನ ಪ್ರಭುಗಳು ರಾಯಭಾರಿಗಳು ಅವನ ಬಳಿಗೆ ಬಂದಾಗ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಅವನ ಸರ್ವಾಂತರ್ಯವನ್ನು ತಿಳಿದುಕೊಳ್ಳುವುದಕ್ಕೂ ಅವನನ್ನು ಕೈಬಿಟ್ಟರು. ಆಮೇನ್. ಹಲ್ಲೆಲೂಯಾ. ದೇವರು ಏನ್ ಮಾಡಿದ್ರಂತೆ, ಬಾಬೆಲಿನ ಒಂದು ರಾಯಭಾರಿಗಳು ಬಂದಿದ್ದಾರೆ, ಅವ್ರು ಎಲ್ಲವನ್ನ ನೋಡುವುದಕ್ಕಾಗಿ ಬಂದಿದ್ದಾರೆ. ದೇವರು ಹಿಜ್ಕೀಯನ ಸರ್ವ ಆಂತರ್ಯವನ್ನು ತಿಳಿದುಕೊಳ್ಳಲು ದೇವರು ಹಿಜ್ಕೀಯನ ಕೈಯನ್ನು ಬಿಟ್ಟು. ಹಲ್ಲೆಲೂಯಾ. ಯಾವಾಗ ದೇವರು ಒಂದು ಮನುಷ್ಯನ ಕೈ ಬಿಡ್ತಾರೆ, ಅವನ ಒಳಗಡೆ ಅಹಂಕಾರ. ಹಲ್ಲೆಲೂಯಾ. ಇಲ್ಲಿ ದೇವರು ಹಿಜ್ಕೀಯನ ಕೈ ಬಿಟ್ಟಿದ್ದು ಯಾಕೆ ಅಂತಂದ್ರೆ, ಪರೀಕ್ಷಿಸುವುದಕ್ಕಾಗಿ. ದೇವರವನ್ನ ತಳ್ಳಿ ಬಿಟ್ಟಿಲ್ಲ. ನೀಚ, ಒಂದು ಕಪಟಿ, ಒಂದು ಏನಂತ ಹೇಳ್ಬೋದು, ಒಂದು ಸುಳ್ಳು ಅಧಿಕಾರಿ, ಇವನು ಸರಿ ಇಲ್ಲ, ಇವನು ಪಾಪಿ ಅಂತ ದೇವರು ಕೈ ಬಿಟ್ಟಿಲ್ಲ. ಆದ್ರೆ ಅವನ ಆತ್ಮವನ್ನ, ಅವನ ಸರ್ವ ಆಂತರ್ಯವನ್ನ ತಿಳಿದುಕೊಳ್ಳುವುದಕ್ಕಾಗಿ ದೇವರು ಅವನ ಕೈ ಬಿಟ್ಟರು. ಹಲ್ಲೆಲೂಯಾ. ದಿಸ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಟುಡೇ. ನಮ್ಮ ಸರ್ವಾಂತರವನ್ನು ದೇವರು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇದ್ದಾರೆ. ನಮ್ಮ ಒಳಗಡೆ ಉದ್ದೇಶ ಏನಿದೆ? ಹಲ್ಲೆಲೂಯಾ. ಹಿಜ್ಕೀಯನಿಗೆ ನಾವು ಅರ್ಥ ಮಾಡ್ಕೊ, ಹಿಜ್ಕೀಯನಿಗೆ ಯಾಕೆ ಏನ್ ಬಂತಂತೆ, ಅಹಂಕಾರ ಬಂತು ಅಂತ ನೀವು ನೋಡ್ಕೊಳ್ಬೋದಾಗಿದೆ. ದೇವರು ಅವನ್ನ ಪರೀಕ್ಷಿಸ್ತಾ ಇದ್ದಾರೆ. ದೇವರು ಅವನ ಕೈ ಬಿಟ್ಟಿದ್ದಾರೆ. ಈ ಒಂದು ಸಮಯದಲ್ಲಿ ಅವನನ್ನ ದೇವರು ಪರೀಕ್ಷಿಸ್ತಿದ್ದಾರೆ, ನೋಡೋಣ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆದ್ರೆ ಅವನ್ ಏನ್ ಮಾಡ್ದ ಅಂತ ಎಲ್ಲವನ್ನ ತೋರಿಸ್ಕೊಳ್ತಾ ಇದ್ದಾನೆ. ಹೇಳ್ತಿದ್ದಾನೆ, ನೋಡ್ರಿ ನಂದು ಹೆಂಗಿದೆ, ನಮ್ಮ ಒಂದು ಅರಮನೆಯನ್ನ ನೋಡ್ರಿ, ಅರಮನೆಯ ವೈಭವವನ್ನ ನೋಡ್ರಿ, ದೇವಾಲಯವನ್ನ ನೋಡ್ರಿ, ದೇವಾಲಯ ವೈಭವವನ್ನ ನೋಡ್ರಿ. ದೇವರ ಸಹಾಯ ಇವನಿಗೆ ದೊರಕಿದ್ದನ್ನ ಎಲ್ಲೋ ಮರೆತು ಹೋಗಿದ್ದಾನೆ. ಯಾಕೆ? ದೇವರಿಗೆ ಕೈ ಬಿಟ್ಬಿಟ್ಟಿದ್ದಾರೆ. ಸರ್ವ ಆಂತರ್ಯದಲ್ಲಿ ಇರುವಂತ ಉದ್ದೇಶವನ್ನ ದೇವರು ತಿಳಿದುಕೊಳ್ಳುವುದಕ್ಕಾಗಿ ಇವನ ಕೈ ಬಿಟ್ಟಿರುವಾಗ ಇವನ ಮೇಲೆ ಅಹಂಕಾರ ಬಂದಿದೆ.
ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾಕೆ ದೇವರು ಕೈ ಬಿಟ್ರು. ಹಾಲೆಲೂಯ. ಯಾಕೆ ದೇವರು ಕೈ ಬಿಟ್ರು. ಬೇರೆ ಎಷ್ಟೋ ಒಂದು ಜನರನ್ನ ಕೈ ಬಿಟ್ಟು ದೇವರು ಪರೀಕ್ಷೆ ಮಾಡ್ಬೋದಾಗಿತ್ತೆ. ವೈ ಎಸ್ಪೆಷಲಿ ಹೆಜಕಾಯ. ಈ ಒಂದು ಸಮಯದಲ್ಲಿ ನಾವೇನ್ ಮಾಡೋಣ, ಇನ್ನೂ ಆಳವಾಗಿ ನಾವು ತಿಳ್ಕೊಳಕ್ ಹೋಗೋಣ. ಹಾಲೆಲೂಯ. ಬೇರೆ ಎಲ್ಲ ಅರಸರುಗಳನ್ನ ದೇವರು ಕೈ ಬಿಡ್ಲಿಲ್ಲ, ಆದ್ರೆ ಬೇರೆ ಎಲ್ಲ ಅರಸುಗಳು ತಗ್ಗಿಸಿಕೊಂಡಾಗ ದೇವರು ಎತ್ತಿದ್ರು. ಆದ್ರೆ ಈ ಅರಸನನ್ನ ದೇವರು ಏನ್ ಮಾಡಿದ್ರಂತೆ, ಕೈ ಬಿಟ್ರು. ಯಾಕೆಂದ್ರೆ ಅವನ ಅಂತಾರ್ಯವನ್ನ ಚೆಕ್ ಮಾಡ್ಲಿಕ್ಕೆ. ಎಲ್ಲ ಅರಸರುಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ ಇವನು ದೇವರ ವಿಚಾರದಲ್ಲಿ. ಈ ಒಂದು ಸಮಯದಲ್ಲಿ ಐ ಆಮ್ ಕಮಿಂಗ್ ಟು ದ ಕೋರ್ ಪಾಯಿಂಟ್. ಒಂದು ಎಕ್ಸಾಕ್ಟ್ ಪಾಯಿಂಟ್ಗೆ ನಾನು ಬರ್ತಾ ಇದ್ದೇನೆ. ಫಸ್ಟ್ ಈಸ್ ಗಾಡ್ ನಮ್ಮ ಒಂದು ಸರ್ವ ಅಂತಾರ್ಯವನ್ನ ಚೆಕ್ ಮಾಡ್ತಾರೆ. ದೇವರು ಹಿಜ್ಕೀಯನ ಸರ್ವ ಅಂತಾರ್ಯವನ್ನ ಪರೀಕ್ಷಿಸುವುದಕ್ಕಾಗಿ ಅವನ ಕೈ ಬಿಟ್ಟರು. ಯಾಕೆ ಬೇರೆ ಅರಸರುಗಳಿಗೆ ಹೀಗೆ ಪರೀಕ್ಷಿಸಲಿಲ್ಲ, ಹಿಜ್ಕೀಯನಿಗೆ ಸರ್ವ ಅಂತಾರ್ಯವನ್ನ ಯಾಕೆ ಪರೀಕ್ಷಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಲೆಲೂಯ. ಒಂದು ವಾಕ್ಯವನ್ನ ಓದ್ಕೊಳ್ಳೋಣ. ಅವನು ತನ್ನ ದೇವರ ಒಲುಮೆಯನ್ನು ಪಡೆಕೊಳ್ಳುವುದಕ್ಕೋಸ್ಕರ ದೇವಾಲಯದ ಸೇವಾ ಸಂಬಂಧದಲ್ಲಿಯೂ ಧರ್ಮಶಾಸ್ತ್ರ ವಿಧಿಗಳ ಸಂಬಂಧದಲ್ಲಿಯೂ ತಾನು ಪ್ರಾರಂಭಿಸಿದ ಎಲ್ಲಾ ಕಾರ್ಯಗಳನ್ನು ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆಗಾಣಿಸಿದನು. ಆಮೇನ್. ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಏನಂತಂದ್ರೆ, ಹಿಜ್ಕೀಯನ ಕೈಯನ್ನ ದೇವರು ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಅವ್ನು ಮಾಡುವಂತ ಎಲ್ಲ ಒಂದು ಕೆಲಸಗಳಲ್ಲಿ ದೇವರನ್ನ ನಿರೀಕ್ಷಿಸ್ತಾ ಇದ್ರು ಅಂತೆ. ಹಾಲೆಲೂಯ. ಏನಂತ ದೇವರನ್ನ ನಿರೀಕ್ಷಿಸ್ತಾ ಇದ್ರು. ಇಲ್ಲಿ ನಾವು ನೋಡುವಾಗ ಏನಂತ ಇದಂತೆ, ಅವನು ತನ್ನ ದೇವರ ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ. ಹಾಲೆಲೂಯ. ಏನ್ ಪಡೆದುಕೊಳ್ಳುವುದಕ್ಕಾಗಿ ಅಂತೆ, ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವುದಾದ್ರೆ, ಹಿ ಪ್ಲೀಸ್ಡ್ ಗಾಡ್ ಅಂತ. ಹಿ ವಾಂಟೆಡ್ ಟು ಪ್ಲೀಸ್ ಗಾಡ್. ದೇವರ ಒಲುಮೆಯನ್ನ ಪಡೆದುಕೊಳ್ಳುವುದಕ್ಕಾಗಿ. ಹಾಲೆಲೂಯ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವ ಒಂದು ವಿಚಾರದಲ್ಲಿ ಕೂಡ ವಿ ಕೆನಾಟ್ ಪ್ಲೀಸ್ ಗಾಡ್. ಹಾಲೆಲೂಯ. ದಟ್ ಈಸ್ ಔಟ್ ಆಫ್ ಅವರ್ ಹ್ಯಾಂಡ್ಸ್. ಹಾಲೆಲೂಯ. ಯಾಕೆ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ವೆನ್ ಯು ಸ್ಟಾರ್ಟ್ ಟು ಪ್ಲೀಸ್ ಗಾಡ್ ಯು ವಿಲ್ ಬಿ ಟೆಸ್ಟೆಡ್ ಅಂತ. ಯು ವಿಲ್ ಬಿ ಟೆಸ್ಟೆಡ್ ಇನ್ ಎವ್ರಿಥಿಂಗ್ ಯು ಡೂ. ಹಾಲೆಲೂಯ. ಇಲ್ಲಿ ವಾಕ್ಯ ನೋಡುವುದಾದ್ರೆ ಏನಂತೆ, ಅವನು ತನ್ನ ದೇವರ ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಂತೆ. ಹಾಲೆಲೂಯ. ಏನಂತ, ದೇವರ ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಈ ಎಲ್ಲ ಕಾರ್ಯಗಳನ್ನ ಯಥಾರ್ಥ ಚಿತ್ತದಿಂದ ಅವನು ಮಾಡ್ತಾ ಇದ್ದಾನಂತೆ. ಏನೋ ಒಂದು ರೀತಿಯಲ್ಲಿ ಕೆಟ್ಟ ಒಂದು ಉದ್ದೇಶಗಳಿಲ್ಲ, ಆದರೆ ದೇವರ ಒಲುಮೆಯನ್ನ ಪಡೆದುಕೊಳ್ಳಬೇಕಾಗಿದೆ. ಹಾಲೆಲೂಯ. ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಕೂಡ ದೇವರ ಒಲುಮೆಯಕ್ಕಾಗಿ ನಾವು ಮಾಡ್ತಾ ಇರುವಾಗ ಯು ವಿಲ್ ಬಿ ಟೆಸ್ಟೆಡ್. ವೈ ಆರ್ ಯು ಡೂಯಿಂಗ್ ದಟ್? ಹಾಲೆಲೂಯ. ನಿನ್ನ ಒಳಗಡೆ ಏನು ಉದ್ದೇಶಗಳಿದೆ ಎಂಬುದಾಗಿ. ಹಾಲೆಲೂಯ. ದೇವರು ಸುಮ್ಮನೆ ಯಾರನ್ನ ಪರೀಕ್ಷಿಸುವುದಿಲ್ಲ. ದೇವರು ಸುಮ್ಮನೆ ಯಾರನ್ನ ಕೂಡ ಏನ್ ಮಾಡುವುದಿಂತ ಪರೀಕ್ಷೆ ಮಾಡುವುದಿಲ್ಲ. ಆದ್ರೆ ಅವರ ಅಂತಾರ್ಯವನ್ನ ತಿಳಿದುಕೊಳ್ಳಲು ದೇವರು ಮುಂದೆ ಹೋಗುವಾಗ ಅವರು ಏನ್ ಮಾಡ್ತಾ ಇದ್ರಂತೆ, ಆ ಜನರು ಯಾರ್ಯಾರು ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ, ಅವರು ದೇವರನ್ನ ಮೆಚ್ಚಿಸುವುದಕ್ಕಾಗ್ಲಿ ದೇವರ ಒಲುಮೆಯನ್ನ ಪಡೆದುಕೊಳ್ಳುವುದಕ್ಕಾಗ್ಲಿ ನೀನು ಮನಸ್ಸು ಮಾಡುವುದಾದ್ರೆ ನೀನು ಏನ್ ಮಾಡ್ತೀಯಂತೆ, ನೀನು ಎಲ್ಲಾ ರೀತಿಯಾದಂತ ಒಂದು ವಿಚಾರಗಳಲ್ಲಿ ಏನ್ ಮಾಡ್ತೀಯಂತೆ, ಗಾಡ್ ವಿಲ್ ಟೆಸ್ಟ್ ಯು. ಹಾಲೆಲೂಯ. ಫಸ್ಟ್ ಕೋರ್ ಥಿಂಗ್ ಅರ್ಥ ಮಾಡ್ಕೊಳ್ಬೇಕು ನಾವು ಏನಂತಂದ್ರೆ, ಗಾಡ್ ಏನ್ ಮಾಡಿದ್ರಂತೆ, ಒಂದು ಹಿಜ್ಕೀಯನ ಕೈಯನ್ನ ಬಿಟ್ಬಿಟ್ರು. ಸೆಕೆಂಡ್ ಏನಂತಂದ್ರೆ, ಅದು ಏನಕ್ಕೆ ಒಂದು ಕಾರಣ ಅಂತ ಹೇಳುವಾಗ, ಹಿ ವಾಂಟೆಡ್ ಟು ಪ್ಲೀಸ್ ಗಾಡ್. ಹಾಲೆಲೂಯ. ಅವನು ಎಲ್ಲಾ ಕಾರ್ಯಗಳಲ್ಲಿ ಕೂಡ ದೇವರ ಒಲುಮೆಯನ್ನ ಪಡೆದುಕೊಳ್ಬೇಕಂತ ಇದ್ದಂತೆ. ಹಾಲೆಲೂಯ. ನೀವು ಹೇಳ್ಬೇಕು ಏನ್ ತಪ್ಪೇನಿದೆ ಎಂಬುದಾಗಿ. ಹಾಲೆಲೂಯ. ವಾಟ್ ಈಸ್ ರಾಂಗ್ ಇನ್ ದಟ್? ಹಾಲೆಲೂಯ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನಾವು ದೇವರನ್ನ ಪ್ಲೀಸ್ ಮಾಡಕ್ಕಾಗಲ್ಲ. ಹಾಲೆಲೂಯ. ಇಫ್ ಯು ಆರ್ ಡೇರ್ ಟು ಡೂ ದಟ್, ಇಫ್ ಯು ಆರ್ ಡೇರ್ ಟು ಡೂ ದಟ್, ಗಾಡ್ ವಿಲ್ ಟೆಸ್ಟ್ ಯು. ಹಾಲೆಲೂಯ. ಒಂದು ಸಮಯದಲ್ಲಿ ಅವರ ಪುಸ್ತಕದಲ್ಲಿ ಈ ರೀತಿಯಲ್ಲಿ ಬರೀತಾರೆ, ಅವರು ಒಂದು ದೊಡ್ಡ ಸೇವಕರನ್ನ ಮೀಟ್ ಮಾಡಿದಾಗ ಸೇವಕರ ಹತ್ರ ಮಾತಾಡ್ಬೇಕು ಅಂತ ಬಹಳ ಕಾತುರದಿಂದ ಬೆನಿಹೀನ್ ಏನ್ ಮಾಡ್ತಾರಂತೆ, ಬಹಳ ಕಾತುರದಿಂದ ಒಂದು ಸೇವಕರ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಟೈಮ್ ನೋಡ್ತಾ ಇರುವಾಗ ಸೇವಕರು ಹಿಂಗೆ ಎದುರುಗಡೆ ಬಂದಿರುವಾಗ ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಹಿಡಿದುಕೊಂಡು ಅವ್ರನ್ನ ಕೇಳಿದ್ರಂತೆ, ನಾನು ದೇವರನ್ನ ನಾನು ಪ್ಲೀಸ್ ಮಾಡ್ಬೇಕು, ದೇವರನ್ನ ಮೆಚ್ಚಿಸಬೇಕಂದ್ರೆ ಏನ್ ಮಾಡ್ಲಿ ಅಂದ್ರೆ, ಅವರು ಏನ್ ಮಾಡಿದ್ರಂತೆ, ಅವರ ಬೆರಳನ್ನ ಅವರ ತುಟಿಗೆಯ ಮೇಲೆ ಇಟ್ಟು ಡೋಂಟ್ ಎವರ್ ಟ್ರೈ ದಟ್ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರಂತೆ. ಹಾಲೆಲೂಯ. ಯಾಕೆ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯು ಆರ್ ನಾಟ್ ಅಲೌಡ್ ಟು ಪ್ಲೀಸ್ ಗಾಡ್. ಹಾಲೆಲೂಯ. ದೇವರನ್ನ ಒಲುಮೆ ಪಡಿಸಬೇಕು, ದೇವರನ್ನ ಮೆಚ್ಚಿಸಬೇಕು ಅಂತ ಏನೋ ಮಾಡಕ್ ಹೋಗ್ಬಾರ್ದು. ಯು ನೀಡ್ ಟು ಬಿ ಹಂಬಲ್. Hallelujah. You might get this word very confusing, but I want to say, ದೇವರನ್ನ ನಾವು ಪ್ರೀತಿ ಮಾಡುವಂಥವರು, ದೇವರನ್ನ ನಾವು ಏನು ಮಾಡ್ಬೇಕಂತ ಸೇವಿಸುವಂಥವ್ರು ಆಗಿರಬೇಕು. ದೇವರ ಒಲುಮೆಯನ್ನ ಪಡೆದುಕೊಳ್ಳುವುದಕ್ಕಾಗ್ಲಿ, ದೇವರನ್ನ ಮೆಚ್ಚಿಸುವುದಕ್ಕಾಗ್ಲಿ ನಾವು ಮಾಡಲಿಲ್ಲ.
Hallelujah. In what thing you will please God? Hallelujah. By praying, by giving ಏನಂತ ಹೇಳ್ಬೋದು ಆಫರಿಂಗ್, ಬೈ ರೀಡಿಂಗ್ ಬೈಬಲ್, ಬೈ ವಾಕಿಂಗ್ ಇನ್ ದ ವೇಸ್ ಆಫ್ ದ ಲಾರ್ಡ್. ಇದೆಲ್ಲ ಕೂಡ ನಾವು ಮಾಡಬೇಕಾಗಿರುವಂಥ ಕೆಲಸ. Hallelujah. ಬೈ ಥ್ರೂ ದಿಸ್ ಎಲ್ಲವನ್ನ ಮಾಡಿ ಒಂದು ಉದ್ದೇಶ ಏನಿದೆ ಎಂಬುದಾಗಿ ದೇವರು ಹೇಳ್ತಾರೆ. Hallelujah. Let us come to the even more closer point. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಎಲ್ಲ ವಿಚಾರಗಳು. ಹಿಜ್ಕೀಯನ ಒಂದು ಜೀವಿತವನ್ನ ನೋಡಿದ್ರಿ. ಅವನು ದೇವರ ಒಲುಮೆನ ಪಡೆದುಕೊಳ್ಬೇಕು ಅಂತ ಎಲ್ಲಾ ಕೆಲಸಗಳನ್ನು ಯಥಾರ್ಥ ಚಿತ್ತದಿಂದ ಮಾಡಿದ್ದ. ಆದ್ರೆ ದೇವರಿಗೆ ಕೈ ಬಿಟ್ಟಾಗ ಅಹಂಕಾರಿಯಾಗ್ಬಿಟ್ಟ. ನಮ್ಮ ಮನಸ್ಸಿನಲ್ಲಿ ಏನ್ ವಿಚಾರ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳುವಾಗ ಒಂದು ಸಮಯ ಬರ್ತದೆ, ನಾವು ದೇವರನ್ನ ಮೆಚ್ಚಿಸುವುದಕ್ಕೆ ಹೋಗುದಾದ್ರೆ ದೇವರು ಕೈ ಬಿಡ್ತಾರೆ. ಯಾಕೆ ಅಂತಂದ್ರೆ ನಮ್ಮನ್ನ ಪರೀಕ್ಷಿಸುವುದಕ್ಕಾಗಿ. Hallelujah. ಈ ಒಂದು ದಿನ ಈ ಮೆಸೇಜ್ನ ಕೇಳುವಾಗಲೇ ಇನ್ನೂ ಒಂದು ಮೆಸೇಜನ್ನ ನಾನು ಕನೆಕ್ಟ್ ಮಾಡಿ ವಾಕ್ಯವನ್ನ ಮುಗಿಸಿಕೊಳ್ತೇನೆ. ನೋಡ್ರಿ, ಈ ಎಲ್ಲ ಒಂದು ಮೆಸೇಜ್ಗೆ ದೇರ್ ಕಮ್ಸ್ ಎ ಕನ್ಕ್ಲೂಷನ್, ದೇರ್ ಕಮ್ಸ್ ಎ ಮ್ಯಾನ್ ಆಫ್ ಗಾಡ್, ದೇರ್ ಕಮ್ಸ್ ಏನಂತ ಹೇಳ್ಬೋದು, ಅ ವರ್ಡ್ ಫ್ರಮ್ ದ ಲಾರ್ಡ್. ಏನು ಅಂತಂದ್ರೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮ್ಯಾನ್ ಹೂ ವಾಸ್ ಕ್ಲೋಸರ್ ಟು ಗಾಡ್ಸ್ ಹಾರ್ಟ್ ಅಂತ. Hallelujah. ಡೇವಿಡ್. ಯಾಕೆ ಅಂತಂದ್ರೆ ನೋಡ್ರಿ, ವೆನ್ ಸಾಲ್ ಬಿಕೇಮ್ ಕಿಂಗ್, ದೇವರು ಸಾಲನನ್ನು ಕೂಡ ಆರಿಸಿಕೊಂಡ್ರು, ಸಾಲನನ್ನು ಕೂಡ ಅಭಿಷೇಕಿಸಿದ್ರು. ಆದ್ರೆ ಸಾಲ್ ದ್ರೋಹಿಯಾಗಿಬಿಟ್ಟ. ಯಾಕೆ? ಬಿಕಾಸ್ ದೇವರ ಮಾತನ್ನ ಕೇಳಲಿಲ್ಲ, ಪದೇ ಪದೇ ತಪ್ಪು ಮಾಡಿರೋದ್ರಿಂದ ದ್ರೋಹಿಯಾದ. ಯಾಕೆಂದ್ರೆ ಅವನ ಮನಸ್ಸಿಗೆ ಇಷ್ಟ ಬಂದಂತೆ ಮಾಡಿ ದೇವರ ಮಾತನ್ನ ತಳ್ಳಿಬಿಟ್ಟಿದ ಕಾರಣ ದೇವರು ಅವನನ್ನ ತಳ್ಳಿಬಿಟ್ಟಿದ್ರು. ಆಲ್ರೆಡಿ ಎಷ್ಟಾಗಿತ್ತಂತೆ, 25-30 ವರ್ಷ ಆಗೋಗಿರುತ್ತೆ ಸಾಲ್ ಅಭಿಷೇಕ ಮಾಡಿ. ದೇವರು ದಾವೀದನನ್ನ ಅಭಿಷೇಕ ಮಾಡಿ ರಾಜನನ್ನಾಗಿ ಆರಿಸ್ಕೊಳ್ಬೇಕಾದ್ರೆ ಸಾಲ್ ನಾವು ಯಾಕೆ ಮಾಡ್ಬೇಕಾಗಿತ್ತು? ಈ ರೀತಿಯಲ್ಲಿ ಆಲೋಚನೆ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಒಂದು ಉತ್ತರ ಏನಂತಂದ್ರೆ, ದೇವರು ಸಾಲ್ನ ಅಭಿಷೇಕ ಮಾಡಿದಾಗ ದಾವೀದ ಇನ್ನ ಹುಟ್ಟಿದ್ದಿಲ್ಲ. Hallelujah. God was searching. Who is that man? Hallelujah. ಯಾವಾಗ ಸಾಲ್ ನಿರಂತರವಾಗಿ ದೇವರನ್ನ ತಿರಸ್ಕರಿಸೋಕೆ ಸ್ಟಾರ್ಟ್ ಮಾಡ್ದ, God was looking for the other man. ಅವಾಗ ದೇವರು ಹುಡ್ಕೊಂಡಿದ್ದೆ ದಾವೀದನನ್ನ. Hallelujah. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ದಾವೀದನ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳುವಾಗ, ನೋಡ್ರಿ, ನಮ್ಗೆ ಎಲ್ಲರಿಗೂ ಗೊತ್ತಿದೆ, ದಾವೀದ ಮತ್ತೆ ಸಾಲ್ ಬಗ್ಗೆ ನಾವು ಓದಿರ್ತೇವೆ. ಸಾಲ್ ಏನ್ ಮಾಡ್ತಿದ್ದ, ದಾವೀದನನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡ್ಬೇಕು, ಹುಡುಕ್ಬೇಕು, ಅವನನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದ. ಈ ಕಡೆ ಏನಾಗ್ತಾ ಇತ್ತು, ಈ ಕಡೆ ವೈರಿಗಳು ಬಂದ್ರು ಕೂಡ ಸಾಲ್ಗೆ ಏನ್ ಇಂಟ್ರೆಸ್ಟ್ ಅಂತಂದ್ರೆ, ಒಂದೇ ಒಂದು ವ್ಯಕ್ತಿ ಅವ ಯಾರಂತ ಹೇಳಿದ್ರೆ ದಾವೀದನನ್ನ ಸಾಯಿಸ್ಬೇಕು ಅಂತ ಏನ್ ಮಾಡ್ತಾರೆ, ಸೈನ್ಯವನ್ನ ತೆಗೆದುಕೊಂಡು ಹೋಗಿ ಅವನನ್ನ ಎಲ್ಲೆಲ್ಲೂ ಹುಡುಕದಂಗೆ ಎಲ್ಲಾ ಕಡೆ ಹುಡುಕ್ತಾ ಇದ್ದ. ಆದ್ರೆ ದೇವರು ದಾವೀದನನ್ನ ಬಚ್ಚಿಕ್ತಾ ಇದ್ರು. ದಾವೀದ ಸಾಲ್ ಕೈಗೆ ಒಂದು ಸತಿಯೂ ಕೂಡ ಸಿಕ್ಕಿಲ್ಲ. ಆದ್ರೆ ಸಾಲ್ ದಾವೀದನ ಕೈಗೆ 2 ಸತಿ ಸಿಕ್ಕಿ ಬಿದ್ರು ಕೂಡ ದಾವೀದ ಏನ್ ಮಾಡಲ್ಲ, ಸಾಲನ ಮೇಲೆ ಕೈ ಹಾಕಲ್ಲ. ಡೋಂಟ್ ಯು ಥಿಂಕ್ ದಟ್ ಗಾಡ್ ಟೆಸ್ಟೆಡ್ ಡೇವಿಡ್? ಎಸ್, ಗಾಡ್ ಟೆಸ್ಟೆಡ್ ಡೇವಿಡ್. Hallelujah. ದೇವರು ದಾವೀದನನ್ನ ಪರೀಕ್ಷೆ ಮಾಡಿದ್ರು, ನೋಡೋಣ ದಾವೀದ ಏನ್ ಮಾಡ್ತಾನೆ ಅಂತ. ಒಂದು ವೇಳೆ ದಾವೀದ ಸಾಲ್ನ ಸಾಯಿಸಿದ್ರೆ ದಾವೀದ ಏನಾಗ್ತಾ ಇದ್ದಂತೆ, ಅವನ ಮೇಲೆ ತಪ್ಪು ಇರ್ತಾ ಇತ್ತು, ಅವನ್ ಏನ್ ಮಾಡ್ತಾ ಇದ್ದ ಅಂತೆ, ನ್ಯಾಯ ತೀರ್ಪಿಗೆ ಗುರಿ ಆಗ್ತಾ ಇದ್ದ. ಆದ್ರೆ ದಾವೀದ ಏನ್ ಹೇಳ್ತಾನೆ, ದೇವರ ಅಭಿಷಕ್ತನ ಮೇಲೆ ಕೈ ಹಾಕುವುದು ನನ್ನಿಂದ ದೂರ ಇರಲಿ. 2 ಸಾರಿ ಸಾಲ್ನ ಬಿಟ್ಟು ಬಿಡ್ತಾನೆ. ದೇವರು ಪ್ರತಿ ಒಬ್ಬರನ್ನ ಪರೀಕ್ಷಿಸುವಂತಹ ದೇವರಾಗಿದ್ದಾರೆ. Hallelujah. ದೇವರು ದಾವೀದನನ್ನ ಆ ಒಂದು ಸ್ಥಾನ ಕೊಡುವುದಕ್ಕಿಂತ ಮುಂಚೆ, ದೇವರು ದಾವೀದನಿಗೆ ನೀನು ಸಿಂಹಾಸನ ನಿರಂತರವಾಗಿ ಸ್ಥಾಪನೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡುವುದಕ್ಕಿಂತ ಮುಂಚೆ ಅವನ ಹೃದಯವನ್ನ ಬಹಳವಾಗಿ ಪರೀಕ್ಷೆ ಮಾಡಿ ದೇವರು ನೋಡಿದರಂತೆ. Hallelujah. ಎನಿಮಿನನ್ನ ಕೈಯಲ್ಲಿ ಕೊಟ್ಟಾಗ ದಾವೀದ ಏನ್ ಮಾಡ್ಲಿಲ್ಲ, ಸಾಯಿಸ್ಲಿಲ್ಲ. ಯಾಕೆ? ಅಭಿಷೇಕ ಅವರ ಮೇಲೆ ಇದೆ. ಅಭಿಷೇಕ ಇದೆ ಅನ್ನೋ ಕಾರಣಕ್ಕೆ ದಾವೀದ ಸಾಲ್ನ ಬಿಟ್ಟು ಬಿಟ್ರು. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನು ಕೂಡ ದೇವರು ಪರೀಕ್ಷೆ ಮಾಡುವಂತ ಸಮಯಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ. Hallelujah. ನಾವು ಏನ್ ಸಿಚುವೇಶನ್ ಅಲ್ಲಿ ನಾವು ಹೋಗಿರ್ತೇವೆ, ವಿ ವಿಲ್ ಥಿಂಕ್ ಸಮ್ ಟೈಮ್, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಏನೋ ಒಂದು ರೀತಿಯಾದಂತ ಒಂದು ಆಪರ್ಚುನಿಟಿ ಸಿಕ್ಕುವಾಗ ಆ ಒಂದು ಆಪರ್ಚುನಿಟಿಯನ್ನ ಕೆಟ್ಟದಾಗಿ ಉಪಯೋಗ ಮಾಡ್ಕೊಳ್ತೀವ, ಒಳ್ಳೇದಾಗಿ ಉಪಯೋಗ ಮಾಡ್ಕೊಳ್ತೀವ. ಆ ಆಪರ್ಚುನಿಟಿ ಹೆಂಗೆ ಉಪಯೋಗ ಮಾಡ್ತೀವಿ, ಗಾಡ್ ಹ್ಯಾಸ್ ಪ್ಲೇಸ್ ದಟ್ ಆಪರ್ಚುನಿಟಿ ಟು ಸಿ ಯುವರ್ ಹಾರ್ಟ್ ಅಂತ, ಟು ಟೆಸ್ಟ್ ಯುವರ್ ಹಾರ್ಟ್ ಅಂತ. Through that exam you are going to pass ಅಂತ. Hallelujah. David passed twice. Hallelujah. ದೇವರಿಗೆ ಒಂದು ರೀತಿಯಲ್ಲಿ ನೋಡುವುದಾದ್ರೆ ಆಶ್ಚರ್ಯ ಆಗಿರ್ಬೋದಲ್ಲ, ದಾವೀದ ಬಿಟ್ಬಿಟ್ನಾ. Hallelujah. ಬೇರೆ ಯಾರಾದ್ರೂ ಆಗಿದೆ ಇಷ್ಟೊತ್ತಿಗೆ ಎನಿಮಿ ಅಂತ ಹೇಳಿಬಿಟ್ಟು ಸಾಯಿಸ್ಬಿಡ್ತಾ ಇದ್ರು. ಇನ್ನೊಂದ್ಸತಿ ಟೆಸ್ಟ್ ಮಾಡೋಣ ಡೇವಿಡ್ನ. ಇನ್ನೊಂದ್ಸತಿ ಕೂಡ ದಾವೀದ ಏನ್ ಮಾಡ್ದ ಅಂತ, ಸಾಲ್ ದಾವೀದನ ಕೈಯಲ್ಲಿ ಸಿಕ್ಕಾಕೊಳ್ಳುವಾಗ ಕೂಡ ಮಾಡ್ಲಿಲ್ಲ. ಒಂದೇನಂತೆ, ಅವನ ಒಂದು ಅಂಗಿಯ ಅವನ ಒಂದು ಬಟ್ಟೆಯ ತುದಿಯನ್ನ ಕಟ್ ಮಾಡ್ಕೊಂಡು ಹೋಗ್ತಾನೆ. ನೋಡು, ಬಟ್ಟೆಯ ತುದಿ ನನ್ನ ಕೈಯಲ್ಲಿದೆ, ಪ್ರೂಫ್. ನಾನು ಸಾಯಿಸ್ಬೋದಾಗಿತ್ತು ಸಾಲ್, ಆದ್ರೆ ನಾನು ನೀನು ಸಾಯಿಸಿಲ್ಲ, ಬಿಟ್ಬಿಟ್ಟೆ. Hallelujah. ಈ ಒಂದು ದಿನ ಈ ವಾಕ್ಯಗಳನ್ನ ಯಾಕೆ ನಾವು ಮಾತಾಡ್ತಾ ಇದ್ದೇವೆ ಅಂತಂದ್ರೆ, ನೀವು ದೇವರನ್ನ ಪ್ಲೀಸ್ ಮಾಡಕ್ಕೆ ಹೋದ್ರೆ ದೇವರು ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ.
ಹಾಲೆಲೂಯ. ಪ್ಲೀಸ್ ಮಾಡೋದು ಯಾಕೆ ನಮ್ಮಿಂದ ದೂರ ಇರಬೇಕು ಅಂತಂದ್ರೆ, ಓನ್ಲಿ ಬಿಕಾಸ್ ದಟ್ ಈಸ್ ನಾಟ್ ಅವರ್ ಜಾಬ್. ಹಾಲೆಲೂಯ. ಪ್ಲೀಸ್ ಮಾಡೋಕೆ ಹೋಗೋದಾದ್ರೆ ಸಮ್ವೇರ್ ಇಟ್ ಶೋಸ್ ದಟ್ ಯು ಹ್ಯಾವ್ ಎನ್ ಆಟಿಟ್ಯೂಡ್. ಹಾಲೆಲೂಯ. ನಿಮ್ಗೇನಿದೆ ಅಂತೆ ದೇವರ ಕುರಿತಾಗಿ ಆಟಿಟ್ಯೂಡ್ ಬರುತ್ತೆ. ಸಿ ಲಾರ್ಡ್ ಐ ಹ್ಯಾವ್ ಡನ್ ದಿಸ್, ಸಿ ಲಾರ್ಡ್ ಐ ಹ್ಯಾವ್ ಡನ್ ದಿಸ್. ನೋ. ಎಷ್ಟೇ ಏನೇ ಇದ್ರೂ ಕೂಡ ಹಂಬಲಿಂಗ್ ಇಸ್ ದ ಓನ್ಲಿ ವೇ ಟು ಗಾಡ್ ಅಂತ. ಹಾಲೆಲೂಯ. ನೀನು ಎಂಥ ವ್ಯಕ್ತಿಯಾಗಿದ್ರು ಕೂಡ, ಎಂಥ ದೊಡ್ಡ ಕಾರ್ಯ ಮಾಡಿದ್ರು ಕೂಡ, ಬಿಫೋರ್ ಗಾಡ್ ಯು ಆರ್ ಸ್ಟಿಲ್ ಅನ್ ಹ್ಯೂಮನ್ ಬೀಯಿಂಗ್ ಅಂತ. ಯು ನೀಡ್ ಟು ಹಂಬಲ್ ಯುವರ್ ಸೆಲ್ಫ್ ಅಂತ. ಗಾಡ್ ವಿಲ್ ಲಿಫ್ಟ್ ಯು ಅಪ್ ಅಂತ. ಹಾಲೆಲೂಯ. ದೇವರು ಹಿಜ್ಕೀಯನ ಸರ್ವ ಅಂತಾರ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಕೈ ಬಿಟ್ಟನು. ಈ ದಿನ ದೇವರು ನಮ್ಮ ಸರ್ವ ಅಂತಾರ್ಯ ಕೂಡ ಪರೀಕ್ಷಿಸುವುದಕ್ಕಾಗಿ, ಅನೇಕ ಒಂದು ವಿಚಾರಗಳಲ್ಲಿ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗುವುದಕ್ಕಾಗಿ, ನಮ್ಮ ಒಂದು ಸರ್ವ ಅಂತಾರ್ಯದನ್ನ ನಾವೇ ಪರೀಕ್ಷಿಸಿ ನೋಡ್ಕೊಳ್ಬೇಕಾಗಿದೆ. ನಾನು ಏನು ಉದ್ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಏನು ಉದ್ದೇಶಕ್ಕಾಗಿ ದೇವರನ್ನ ಸೇವೆ ಮಾಡ್ತಾ ಇದ್ದೇನೆ, ಏನು ಉದ್ದೇಶ ನನ್ನ ಒಳಗಡೆ ಇದೆ ಎಂಬುದಾಗಿ ನಾವು ಪರೀಕ್ಷಿಸಿ ನೋಡಬೇಕಾಗಿದೆ. ಹಾಲೆಲೂಯ. ಈ ಪರೀಕ್ಷೆ ದೇವರು ನಮಗೆ ಕೊಡ್ತಾ ಇದ್ದಾರೆ. ಹಾಲೆಲೂಯ. ಇದು ಪರೀಕ್ಷೆಯಲ್ಲಿ ದಾವಿದ ಗೆದ್ದಂಗೆ ನಾವು ಗೆಲ್ಬೇಕಾಗಿದೆ. ಹಾಲೆಲೂಯ. ಆದ್ರೆ ನಾವು ಸಿಕ್ತಪ್ಪ ಆಪರ್ಚುನಿಟಿ, ದೇವರ ಎನಿಮಿನ ನನ್ನ ಕೈಯಲ್ಲಿ ಕೊಟ್ಟಿದ್ಯಾ ಸ್ತೋತ್ರ ಅಂತ ಹೇಳಿ ಹೊಡೆದಿಲ್ಲ. ದೇವರ ಅಭಿಷೇಕ ಇದೆ, ಇದು ಯಾರದಾದ್ರೂ ಕೈಯಿಂದ ಮಾಡಿಸೋದು, ನಾನು ಮಾಡಲ್ಲ. ಡೇವಿಡ್ ವಾನ್ ದ ಹಾರ್ಟ್ ಆಫ್ ಗಾಡ್. ಅದಕ್ಕೆ ದೇವರು ಮೊದಲೇ ಹೇಳ್ಬಿಟ್ರು, ನನ್ನ ಹೃದಯ ಹತ್ರ ಇದ್ದಾನೆ. ಹಾಲೆಲೂಯ. ಅದಕ್ಕಾಗಿ ಈ ದಿನ ಈ ವಾಕ್ಯವನ್ನು ನಾವು ಕೇಳಿದ್ದೇವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್. ಇಟ್ಸ್ ಬಿಕಾಸ್ ಇಟ್ಸ್ ವೆರಿ ಡೀಪ್ ಅಂತ. ಹಾಲೆಲೂಯ. ಈ ವಾಕ್ಯವನ್ನು ತಪ್ಪಾಗಿ ತೆಗೆದುಕೊಳ್ಳುವುದು ಬೇಡ. ಆದರೆ ದೇವರನ್ನ ಸೇವಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು ಎಲ್ಲವೂ ಇಂಪಾರ್ಟೆಂಟ್. ಆದರೆ ಉದ್ದೇಶ ಕರೆಕ್ಟ್ ಆಗಿರ್ಬೇಕು. ಹಾಲೆಲೂಯ. ಉದ್ದೇಶವನ್ನು ಕರೆಕ್ಟಾಗಿ ಇಟ್ಟುಕೊಳ್ಳೋಣ. ನಮ್ಮ ದೇವರನ್ನ ಮೆಚ್ಚಿಸುವುದಕ್ಕಾಗಿ ನಾವು ಏನು ಕಾರ್ಯಗಳು ಮಾಡುವುದು ಬೇಡ. ನಮ್ಮ ಕೆಲಸ ದೇವರನ್ನ ಸೇವಿಸುವುದು ಅಷ್ಟೇ. ಹಾಲೆಲೂಯ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಮ್ಗೆ ಇರುವಂಥ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ, ಅದ್ಭುತವಾಗಿ ದೇವರ ಅನೇಕ ಒಂದು ವಿಚಾರಗಳನ್ನು ನೀವು ಮಾತಾಡೋದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ದೇವರೇ. ಹೌದಪ್ಪ ದೇವರ ಸ್ವಾಮಿ ಕರ್ತನೆ, ಈ ವಾಕ್ಯವನ್ನು ನಾವು ಕೇಳಿರುವಾಗ ದೇವರ ಸ್ವಾಮಿಯಪ್ಪ, ಯಾರ್ಯಾರು ಈ ವಾಕ್ಯವನ್ನು ಕೇಳಿದರೆ ಬಹಳವಾಗಿ ದೇವರ ಸ್ವಾಮಿಯಪ್ಪ ಒಂದು ಜ್ಞಾನ ವಿವೇಚನೆಯನ್ನು ಅವರಿಗೆ ಕೊಟ್ಟು ದೇವರೇ, ವಾಕ್ಯದಲ್ಲಿ ದೃಢವಾಗಿ ನಿಂತು ದೇವರೇ ಅವ್ರು ನಡೆಯುವಂತೆ ಆಶೀರ್ವದಿಸಬೇಕಾಗಿ, ವಾಕ್ಯ ಸಮೃದ್ಧಿಯಾಗಿ ದೇವರ ಅವ್ರಿಗೆ ಮಾರ್ಪಡಿಸಬೇಕಾಗಿ, ಕೇಳಿರುವಂಥ ಪ್ರತಿಯೊಬ್ಬರನ್ನು ದೇವರ ಸ್ವಾಮಿಯಪ್ಪ ನಿನ್ನ ಕೃಪೆ ಅವರ ಮೇಲೆ ಇದ್ದು ದೇವರ ಕರ್ತನೆ ಸ್ವಾಮಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೆನ್.